ಅಯ್ಯೋ ಕೇಳಿಸ್ತದೆ. ಶಂಕರನಿಗೆ 6ನೇ ತಿಂಗಳಲ್ಲಿ ಅನ್ನಪ್ರಾಶನವಾಗಬೇಕು. ಮಾಡಬೇಕಾದ ದೇವತಾ ಕಾರ್ಯಗಳನ್ನೆಲ್ಲ ಮಾಡಿ ಯಜ್ಞಶಿಷ್ಟವಾದಂತಹ ಪಾಯಸವನ್ನು ಶಂಕರನಿಗೆ ಕೊಡ್ತಾರೆ. ಸಾಧಾರಣವಾಗಿ ಉಪ್ಪು ಹುಳಿ ಖಾರ ಇತ್ಯಾದಿಗಳನ್ನು ಮಕ್ಕಳಿಗೆ ಕೊಡೋದಿಲ್ಲ. ಇವಾಗ ಎಲ್ಲ 25 ಇಟ್ಬಿಟ್ಟು ಮಗು ಏನಾದರೂ ತಗೊಳ್ಳಿ ಅಂತ ಹೇಳ್ತಾರೆ ಆ ಮಕ್ಕಳು. ಆಮೇಲೆ ಅದು 6 ತಿಂಗಳಿಂದ 3 ವರ್ಷಕ್ಕೆ ಬಂದಿರೋಲ್ಲ, ಅಷ್ಟೊತ್ತಿಗೆ ಏನೇನು ತಿನ್ಬಾರ್ದು ಎಲ್ಲ ತಿಂದ್ಬಿಟ್ಟಿರ್ತಾರೆ. ಅದರಿಂದ 6ನೇ ತಿಂಗಳಲ್ಲಿ ಯಜ್ಞಶಿಷ್ಟವಾದಂತಹ ಪಾಯಸವನ್ನು ಮಾತ್ರ ಕೊಡ್ತಾರೆ. ಅಷ್ಟೇ ಹೇಳಿರೋದು. ಅನ್ನ, ಹಾಲು, ತುಪ್ಪ, ಬೆಲ್ಲ ಇಷ್ಟೇ ಹೇಳಿರೋದು. ಯಾಕೆ ಅಂದರೆ ಈ ಉಪ್ಪು ಹುಳಿ ಖಾರ ಇದೆಯಲ್ಲ, ಇದು ಈ ರಜೋಗುಣವನ್ನು ಉತ್ತೇಜನ ಮಾಡುತ್ತೆ. ರಜೋಗುಣ ಉತ್ತೇಜನ ಆದರೆ ಬೇಗ ಶರೀರದ ಮೇಲೆ ಅಭ್ಯಾಸ ಬರುತ್ತೆ. ವಿವೇಕ ಅನ್ನೋದಕ್ಕಿಂತ ಬೇಗ ಅಭಿಮಾನ ಇತ್ಯಾದಿಗಳು ಬಂದ್ಬಿಡುತ್ತೆ ರಜೋಗುಣದಿಂದ. ಅಂದರೆ ಹಠ ಇತ್ಯಾದಿಗಳೆಲ್ಲ ಬರುತ್ತೆ. ಸೌಮ್ಯವಾಗಿರೋಲ್ಲ ಮನಸ್ಸು. ಅದಕ್ಕೋಸ್ಕರ ಯಾಕೆಂದರೆ ಆಯಾ ರಸಗಳ ಕೆಲಸ ಮಾಡೋದೇ ಹಾಗೆ. ಉಪ್ಪು ಹುಳಿ ಖಾರ, ಉಪ್ಪಿನಲ್ಲಿ ಯಾವೆರಡು ಪಂಚಭೂತಗಳಿರುತ್ತೆ? ಅಗ್ನಿ ಮತ್ತು ಜಲ ಎರಡು ಒಟ್ಟಿಗೆ ಸೇರಿರುತ್ತೆ. ಖಾರ ಅಂದಾಗ ಅಗ್ನಿ, ವಾಯು ಮತ್ತು ಆಕಾಶಗಳು ಸೇರುತ್ತೆ. ಆದ್ದರಿಂದ ಸೌಮ್ಯತ್ವ ಏನಿರುತ್ತಲ್ಲ ಅದು ಬೇಗ ಹೋಗುತ್ತೆ. ಅದಕ್ಕೋಸ್ಕರ ಉಪ್ಪು ಹುಳಿ ಖಾರ ಚಿಕ್ಕ ವಯಸ್ಸಿನಲ್ಲಿ ಕೊಡಬಾರ್ದು ಅಂತ ಹೇಳ್ತಾರೆ. ಸರಿ, ಅನ್ನಪ್ರಾಶನವಾಯಿತು. ಬಾಲಶಂಕರ ಎಲ್ಲ ಮಕ್ಕಳಿಗಿಂತ ಮುಂಚೆ ಸ್ವಲ್ಪ ಅಂಬೆಗಾಲ ಇಡೋದು ಅದೆಲ್ಲ ಶುರು ಮಾಡ್ತಾರೆ. ಯಾರು ಹತ್ರ ಬರದೇ ಇದ್ದರೆ ಚೆನ್ನಾಗಿರ್ತಾರೆ. ಯಾರಾದರೂ ಒಂದು ಎತ್ಕೋಬೇಕು ಅಂದರೆ ಈ ಕೆಲವರು ಈ ಮಕ್ಕಳು ನೋಡಿ ಎತ್ಕೊಂಡ ತಕ್ಷಣ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಇಷ್ಟ ಆಗ್ತಿದ್ರೆ ಏನು ಮಾಡ್ತಾರೆ? ಮೈ ನೆಟ್ಟು ಮಾಡಿಬಿಡ್ತಾರೆ. ನೋಡಿದ್ದೀರ? ಸೆಟ್ಕೊಂಡು ನೆಟ್ಟು ಅಂದರೆ ಎತ್ಕೊಳ್ಳೋಕೆ ಆಗಬಾರ್ದು, ಜಾತಾ ಇರುತ್ತೆ. ಹಾಗೆ ಯಾರಾದರೂ ಎತ್ಕೊಳ್ಳೋಕೆ ಹೋದರೆ ಮೈ ಸೆಟ್ಕೊಂಡು ಬಿಟ್ಬಿಡ್ಬೇಕು. ಇಲ್ಲದೆ ಸುಮ್ಮನೆ ಇರ್ತಾರೆ. ಹೆಣ್ಮಕ್ಳಂತೂ ಯಾರೋ ಹತ್ತಿರ ಬರೋ ಹಾಗೆ ಇಲ್ಲ. ಅವರು ಕೋಪ ಅಂದರೆ ಏನು, ಅಷ್ಟು ಉದ್ದಾಗಿರ್ತಾನೆ. ಹತ್ತಿರ ಬಂದು ಎತ್ಕೊಳ್ಳೋಣ ಅಂದರೆ ಮಾತ್ರ ಅಯ್ಯೋ ವಿಪರೀತ ಕರೆಕ್ಟ್. ಇನ್ನೂ ದೊಡ್ಡವರಾದ್ರೇನೋ ಪರವಾಗಿಲ್ಲ, ಹೆಣ್ಣು ಮಕ್ಕಳು ಹೆಂಗಸರು ಬಂದರೆ ಮಾತ್ರ ಅವ್ನಿಗೆ ಇಷ್ಟ ಆಗುತ್ತೆ.
ಸುಮಾರು 1 ವರ್ಷ ಮಗುವಿಗೆ. ಅಷ್ಟರಲ್ಲಿ ಸ್ಪಷ್ಟವಾಗಿ ತನ್ನ ಮಾತೃಭಾಷೆಯಲ್ಲಿ ಮಾತಾಡೋದು. ಮಾತೃಭಾಷೆ ಮಲಯಾಳ ಭಾಷೆ. ಆದ್ದರಿಂದ ತನ್ನ ಮಾತೃಭಾಷೆಯಲ್ಲಿ ಸ್ಪಷ್ಟವಾಗಿ ಮಾತಾಡೋದನ್ನು ಕಲ್ತ್ಕೊಳ್ತಾನೆ 1 ವರ್ಷದ ಮಗು. ಇವಾಗ 3 ವರ್ಷ ಆದರೂ ಕೂಡ ಎಷ್ಟೋ ಮಕ್ಕಳು ಮಾತು ಬರ್ತಾ ಇಲ್ಲ ಅಂತ ಹೇಳೋದು. ಇದನ್ನು ನೋಡಿ ಶಿವಗುರು ಒಂದು ದಿವಸ ಸರಿ ಇನ್ನೇನು ಓಡಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಅಲ್ವಾ, ಚೆನ್ನಾಗಿ ಮಾತಾಡ್ತಾನೆ, ಸರಿ ಪಕ್ಕದ ಗ್ರಾಮಕ್ಕೆ ಕರ್ಕೊಂಡು ಹೋಗಿ ದರ್ಭೆ ತರಬೇಕು. ಅಲ್ಲಿ ಹೋಗಿ ಕೇಳಿದ್ರು, ಎಲ್ಲ ಕೆಲಸ ಆಗಿತ್ತು, ಸುಮ್ಮನೆ ಕೂತಿದ್ವು. ಕೇಳಿ ಎಷ್ಟಪ್ಪ ಅಂದರೆ 1.25 ವರ್ಷ. ಶಂಕರ, ನಾನು ಯಾರು ಹೇಳು? ತಂದೆ ತಾಯಿಗಳಿಗೆ ಮಕ್ಕಳು ಅದೇನೇನೋ ತರಹ ಮಾತಾಡ್ತಾರಲ್ಲ, ಅವ್ರದ್ದೇ ಒಂಥರ ಭಾಷೆ, ಅದು ಸ್ಪಷ್ಟವಾಗಿರಲ್ಲ, ತೊದಲು ನುಡಿಗಳಲ್ಲ, ಅದನ್ನು ಕೇಳೋಕ್ಕೆ ಇಷ್ಟ, ಅದಕ್ಕೋಸ್ಕರ ಅದನ್ನು ಮಾತಾಡಿಸ್ತಾ ಇರ್ತಾರೆ ಮಕ್ಕಳನ್ನು. ಸಹಜವಾಗಿ ತುಂಬ ಚೆನ್ನಾಗಿರುತ್ತೆ ಕೇಳೋಕ್ಕೆ. ಅದಕ್ಕೆ ಅದನ್ನು ಅಮೃತನ ಬಾಲಭಾಷೆ ಅಂತ ಹೇಳ್ತಾರೆ. ಬಾಲಭಾಷೆ ಅಮೃತಪ್ರಾಯವಾಗಿರುತ್ತೆ. ಶಿವಗುರುಗಳು ಶಂಕರನನ್ನು ಕೇಳ್ತಾರೆ, ಶಂಕರ ನಾನು ಯಾರು ಹೇಳು? ಅವ್ರಿಗೇನು ಅಂದರೆ ಅಪ್ಪ ಅಂತ ಹೇಳಬೇಕು ಅಂತ, ಅಪ್ಪ ಅಂತ ಹೇಳಿಸ್ಕೋಬೇಕು ಅಂತ ಶಂಕರನ ಬಾಯಿನಲ್ಲಿ ಅಪ್ಪ ಅಂತ ಹೇಳಿಬಿಟ್ರೆ ಏನೋ ಸಂತೋಷ. ಶಂಕರ ಹೇಳ್ತಾರೆ, ಯಾರಿಗೆ ಅರ್ಥ ಆಗಿದೆ? ಶಿವಗುರುಗಳು ಏನು ಹೇಳ್ತಾರೆ ಅಂದರೆ, ಶಂಕರ ನಾನು ಯಾರು ಅಂತ ಶಂಕರನ ಕೇಳ್ತಾರೆ. ಶಂಕರ ಹೇಳ್ತಾರೆ ಯಾರಿಗೆ ಅಂತ ಹೇಳ್ತಾರೆ. ಅಂದರೆ ಯಾರಿಗೆ ಮುಂಚೆ ಹೇಳಿದ್ರೆ ಆಮೇಲೆ ನೀನೇನು ಅಂತ ಹೇಳ್ತೀನಿ ಅಂತ. ಏನೋ ಯಾರಿಗೆ ಅಂದರೆ ಆಗಲ್ಪ, ಅಮ್ಮನಿಗಾದರೆ ನೀನು ಅಂತ, ಹಾಗೆ ಯಾರಿಗೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಮಲಯಾಳದಲ್ಲಿ ಒಂದು ಸಿನಿಮಾ ಬಂದಿದೆ, ಶಂಕರ ಜೀವನ ಚರಿತ್ರೆ. ಅದು ಕೇಳಿದ್ರೆ ಒಂಥರ ರಿಲೇಟ್ ಮಾಡ್ಬೋದು, ಹೇಗೆ ಮಾತಾಡ್ತಾ ಇರ್ಬೋದಿತ್ತು ಮಲಯಾಳದಲ್ಲಿ. ಆಮೇಲೆ ತಕ್ಷಣ ತಾಯಿ ಬಂದ್ಬಿಡ್ತಾರೆ, ಶಂಕರ ನನಗೆ ನೀನೇನಾಗಬೇಕು ಹೇಳೋಣ ಇವಾಗ? ಅವ್ರು ಹೇಳ್ತಾರೆ, ಮಗ ಏನು ನಾನು ಅಂದ್ಕೊಂಡಿದ್ದು ಉತ್ತರ ನನಗೆ ಸಿಕ್ಬಿಡ್ತು, ನಿಮಗೆ ಸಿಗಲಿಲ್ಲ, ಖುಷಿ ಆಯ ಮಗ ಅಂತ ಕರೆಕ್ಟಾಗಿ ಹೇಳ್ಬಿಟ್ಟ. ಅವ್ರಿಗಾದ್ರೆ ಆಟ ಆಡಿಸ್ದ, ಅದಕ್ಕೋಸ್ಕರ ಏನು ಖುಷಿಯಾಗುತ್ತೆ. ಖುಷಿಯಾಗಿದ್ದೇನೆ ಬಾರೋ ಬಂಗಾರ ಅಂದ್ಬಿಟ್ಟು ಏನು ಭಾಳ ಕರ್ಕೊಂಡು ಮುದ್ದಾಡಿದ್ದು ಸಂತೋಷ. ಶಿವಗುರುಗಳಿಗೆ ಈ ವರ್ತನೆ ನೋಡ್ತಾ ಇದ್ದಾರೆ ಶಂಕರರು.
ಇದ್ದಾನಲ್ಲ ಅಂತ ಏನೇನೋ ಕೇಳ್ತಾನಲ್ಲ, ನೇರವಾಗಿ ಉತ್ತರ ಕೊಡಲ್ಲ ಆಯ್ತಲ್ಲ. ಸುಮ್ಮನೆ ಏನು ಮಾತಾಡಲಿಲ್ಲ. ಆಮೇಲೆ ಮನೆಗೆ ಬಂದು ಒಂದು ಕೋಣೆ, ಆ ಕೋಣೆಗೆ 2 ಬಾಗಿಲಿತ್ತು. ಅಲ್ಲಿಂದ ಹಾಲ್ ಹಜಾರೆ ಅಲ್ಲಿಗೆ ಹೋಗೋದಕ್ಕೆ, ಪ್ರಾಂಗಣಕ್ಕೆ ಹೋಗೋದಕ್ಕೆ 2 ಬಾಗಿಲಿತ್ತು ಒಂದು ಕೋಣೆ. ಶಂಕರ ಏನು ಮಾಡ್ತಾ ಇದ್ದ ಅಂದರೆ, ಈ ಬಾಗಿಲಿಂದ ಹೋಗೋದು, ಆ ಬಾಗಿಲಿಂದ ಹೊರಗೋದು, ಆಮೇಲೆ ಆ ಕಡೆಯಿಂದ ಬಾಗಿಲಿಂದ ಬರೋದು, ಈಚೆ ಬಾಗಿಲಿಂದ ಹೊರಗೋದು, ಹೀಗೆ ಮಾಡ್ತಾ ಇದ್ದರು. ಈ ಕಡೆಯಿಂದ ಬರೋದು, ಆ ಕಡೆಯಿಂದ ಬರೋದು. ದೂರದಿಂದ ಶಿವಗುರುಗಳು ನೋಡ್ತಾನೇ ಇದ್ರು, ಏನು ಮಾಡ್ತಾ ಇದ್ರು ನಾನು. ಕರೆದು ಕೇಳಿದ್ರು, ಏನ ಶಂಕರ ಅವಾಗಿಂದ ನೋಡ್ತಾ ಇದ್ದೀನಿ, ಸುಮ್ಮನೆ ಈ ಬಾಗಿಲಿಂದ ಹೋಗ್ತೀಯಾ, ಆ ಬಾಗಿಲಿಂದ ಹೋಗ್ತೀಯಾ, ಕೆಲವು ಸರಿ ಈ ಬಾಗಿಲಿಂದ ಹೋಗ್ತೀಯಾ, ಆ ಬಾಗಿಲಿಂದ ಹೋಗ್ತೀಯಾ, ಏನು ಮಾಡ್ತಾ ಇದೀಯಾ ಅಂತ ಕೇಳಿ. ಶಂಕರ ಹೇಳ್ತಾನೆ, ನೋಡಿ ಕೋಣೆಗೆ 2 ಬಾಗಿಲಿದೆ, ಆದರೆ ಹಜಾರೆ ಬರೋದಕ್ಕೆ ಯಾವ್ದು ಹತ್ತಿರ ಅಂತ ನೋಡ್ತಾ ಇದ್ದೀನಿ. 2 ಬಾಗಿಲಿನಲ್ಲಿ 2 ದಾರಿಗಳಿದೆ, ಆ 2 ದಾರಿನಲ್ಲಿ ಹತ್ತಿರ ಯಾವುದು ಅಂತ ನೋಡ್ತಾ ಇದ್ದೀನಿ. ಎಷ್ಟಪ್ಪ ವಯಸ್ಸು, ಏನು ಹಾಗಂದ್ರೆ ಅರ್ಥ? ಪರಮಾತ್ಮನನ್ನು ತಿಳ್ಕೊಳ್ಳೋದಕ್ಕೆ ಕರ್ಮ ಮಾರ್ಗ ಹತ್ತಿರವೋ ಅಥವಾ ಜ್ಞಾನ ಮಾರ್ಗ ಹತ್ತಿರವೋ? ಅಂತ ಆಲೋಚನೆ ಇಟ್ಕೊಂಡು ಶಿವಗುರುಗಳಿಗೆ ಹೇಳ್ತಾ ಇದ್ದಾನೆ. ಶಿವಗುರುಗಳಿಗೆ ಅವನು ಹೇಳಿದ್ದು ಉತ್ತರದಿಂದ ಅವನಿಗೇನು ಸಂತೋಷವಾಗಲಿಲ್ಲ. ಅವನಿಗೆ ಒಂಥರ ಆತಂಕ ಬೀಳ್ತಾ ಇದೆ. ಯಾಕೆಂದರೆ ಒಳ್ಳೆ ಜ್ಯೋತಿಷ್ಯ ಅಧ್ಯಯನ ಮಾಡಿದಂಥವರು ಒಂದು ಜಾತಕ ನೋಡಿದ್ದಾರೆ. ಎಷ್ಟೋ ಸಲ ಜಾತಕ ಅಂದರೆ ಏನು ಪ್ರತಿ ದಿವಸ ಪಂಚಾಂಗ ನೋಡೋತರ ಜಾತಕ ಏನು ನೋಡಲ್ಲ ಯಾರು. ಸುಮ್ಮನೆ ಇರ್ತಾರೆ, ಆಯ್ತು ಇವನು ಅಂತ ಇರ್ತಾರೆ. ಆಯಾ ಲಕ್ಷಣಗಳು ಕಂಡಾಗ ಜಾತಕದ ಕಡೆ ಗಮನ ಬರುತ್ತೆ. ಆಮೇಲೆ ಅವರು ಇಬ್ಬರು ಮನಸ್ಸಿನಲ್ಲೂ ಕೂಡ ಹೇಳ್ಕೊಳಕ್ಕಾಗದೇ ಇರುವಂತಹ ಒಂತರಹ ಒಂದು ಆತಂಕ ಶುರುವಾಗ್ತಾ ಇದೆ. ಆಮೇಲೆ ಎಲ್ಲ 1.5 ವರ್ಷದ ಮಗು ಅಂದರೆ ಏನು ಮಾಡ್ತಾರಪ್ಪ, ಏನು ತಂದು ಕೊಡ್ತಾರೆ ಮಕ್ಕಳಿಗೆ? ಆಟ ಸಾಮಾನು. ಏನು ಮಕ್ಕಳಿಗಪ್ಪ? ಆಟ. ಹಾಗೇನೆ ಆ 1.5 ವರ್ಷದ ಮಗುಗೆ ಬಂದವರೆಲ್ಲ ಏನೋ ಒಂದು ತಂದ್ಕೊಡು, ಒಂದು ಗಿಲ್ಕಿ, ಒಂದು ಅದು ಎಲ್ಲ ಗೊಂಬೆಗಳನ್ನೆಲ್ಲ ತಂದ್ಕೊಡು. ಶಂಕರರು ಏನು ಮಾಡ್ತಾ ಇದ್ರು ಅಂದರೆ, ಒಂದು ಆಟ ಸಾಮಾನು ತಗೊಳ್ಳೋದು, ಕೈಯಲ್ಲಿ ತಗೊಂಡು ಅದನ್ನು ಹಾಗೇ ದಿಟ್ಟಿಸಿ ನೋಡೋದು, ಸುತ್ತೂರು ಒಂದ್ಸಲ ನೋಡೋದು ಚೆನ್ನಾಗಿ. ಆಮೇಲೆ ವಾಸನೆ ನೋಡೋದು, ಅದನ್ನು ಆ ವಸ್ತು ಆಟ ಸಾಮಾನು ಇರ್ತಲ್ಲ ಅದನ್ನು ವಾಸನೆ ನೋಡೋದು. ವಾಸನೆ ನೋಡಿದ್ಮೇಲೆ ಅದನ್ನೊಂದು ಸ್ವಲ್ಪ ಬಾಯಿಲಿಟ್ಬೋದು. ಎಲ್ಲ ಮಕ್ಕಳು ಮಾಡ್ತಾರೆ, ಏನೇ ಸಿಕ್ಕಿದ್ರೆ ತೆಗೆದು ಬಾಯಿಲಿಟ್ಬಿಡ್ತಾರೆ. ಆಮೇಲೆ ಬಾಯಿಲಿಟ್ಬೋದು, ರುಚಿ ನೋಡೋದು ಅದು ಹೇಗಿದೆ ಅಂತ. ಆಮೇಲೆ ಅದನ್ನು ಹಿಂಗೆ ಒತ್ತೋದು, ಗಟ್ಟಿ ಇದೆಯೋ ಮೆತ್ತಗಿದೆಯೋ, ಎಷ್ಟು ಗಟ್ಟಿಗಿದೆ ಏನು ಎಲ್ಲ ಅಂತ ನೋಡೋದು. ಆಮೇಲೆ ಹೀಗೀಗ ಆಡಿಸೋದು ಅದನ್ನು, ಏನಾದರೂ ಶಬ್ದ ಬರ್ತಾ ಇಲ್ಲ ಅಂತ ನೋಡಿ. ಮೊದಲು ದೃಷ್ಟಿ, ಆಮೇಲೆ ಗೊತ್ತಾಗೋದು ಘ್ರಾಣ,
ಆಮೇಲೆ ಇನ್ನೊಂದು ಸ್ವಲ್ಪ ಒಳಗಡೆ ಹೋದರೆ ರುಚಿ, ಆಮೇಲೆ ಸ್ಪರ್ಶ, ಆಮೇಲೆ ಶಬ್ದ. ಇದಿಷ್ಟನ್ನು ಮಾಡೋದು ತೆಗೆದು ಬಿಸಾಕೋದು ಒಂದೇ, ಇನ್ನೊಂದು ತಗೊಳ್ಳೋದು. ಹಾಗೆ ಯಾಕಲ್ಲ, ನೋಡೋದು, ವಾಸನೆ ನೋಡೋದು, ಬಾಯಲ್ಲಿ ಇಟ್ಕೊಳ್ಳೋದು, ಸ್ಪರ್ಶ ಮಾಡೋದು, ಗಟ್ಟಿ ಇದೆಯಾ ಮೆತ್ತಗಿದೆಯಾ ನೋಡೋದು, ಶಬ್ದ ನೋಡೋದು, ತೆಗೆದು ಬಿಸಾಕೋದು. ಅಲ್ಲಿ ಏನು ಆಸೆಯಿಂದ ತಂದುಕೊಟ್ಟಿದ್ದಾರೆ ಎಲ್ಲ ಆಟ ಸಾಮಾನುಗಳು, ಆಟ ಆಡ್ಕೊಳ್ಳೋದು ಬಿಟ್ಬಿಟ್ಟು ಏನಿನ್ನು ಹೀಗಿದ್ದಾನೆ ಅಂತ ದೂರದಲ್ಲಿ ತಾಯಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ತಾಯಿ ಬಂದು ಕೇಳ್ತಾರೆ ಶಂಕರ, ಏನೋ ಶಂಕರ ಅಷ್ಟು ಪ್ರೀತಿಯಿಂದ ಎಲ್ಲ ಆಟ ಸಾಮಾನುಗಳು ತಂದುಕೊಟ್ಟಿದ್ರೆ ಆಡೋದು ಬಿಟ್ಬಿಟ್ಟು ಏನೋ ಅದನ್ನೇನೋ ಬಿಸಾಕ್ತಾ ಇದೆಯಾ? ಶಿವಗುರುಗಳು ಅಲ್ಲೇ ಇರ್ತಾರೆ, ಹೇಳ್ತಾರೆ ಯಾಕೋ ಆಟ ಆಡ್ತಾ ಇಲ್ಲ? ಶಂಕರರು ಹೇಳ್ತಾರೆ, ಪದೇ ಪದೇ ಜ್ಞಾಪಿಸ್ಕೋಬೇಕು. ಎಷ್ಟು ವಯಸ್ಸವ್ರಿಗೆ? 1.5 ವರ್ಷ. ಅವ್ರು ಹೇಳ್ತಾರೆ, ಅಪ್ಪ ಏನು ಗೊತ್ತಾ, ಇದರಲ್ಲಿ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ಬಿಟ್ಟು ಬೇರೆ ಏನೂ ಇಲ್ಲ. ಬರೀ ಎಲ್ಲರಿಗೂ ಅಷ್ಟೇ ಇರೋದು, ಏನಿದೆ ಅದರಲ್ಲಿ? ಏನೂ ಇಲ್ಲ. ಅದಕ್ಕೆ ಅದರಲ್ಲಿ ಸ್ವಾರಸ್ಯ ಇಲ್ಲ. ಈ 5 ಬಿಟ್ಟರೆ ಬೇರೆ ಏನೂ ಇಲ್ಲದೆ ಇರೋದ್ರಿಂದ ಅದರಲ್ಲಿ ಏನು ಸ್ವಾರಸ್ಯ ಇಲ್ಲ ಅಂತ ತೆಗೆದು ಬಿಸಾಕ್ಬೇಕು. 1.5 ವರ್ಷ, 1.25 ವರ್ಷದ ಬಾಲಕ ಕಣ್ಣಿಂದ ಇರೋದು ಎಲ್ಲವೂ ಕೂಡ ಪಂಚಭೂತಾತ್ಮಕವಾಗಿರೋದನ್ನು ಅದು ಬಿಟ್ಟರೆ ಏನೂ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ. ಹಾಗಿರ್ಬೋದು ಮನಸ್ಸು, ಬುದ್ಧಿಗಳು ಎಷ್ಟು ತೀಕ್ಷ್ಣವಾಗಿರ್ಬೋದು, ಎಷ್ಟು ಸೂಕ್ಷ್ಮವಾಗಿರ್ಬೋದು. ತಾಯಿಗೆ ಅವನ ಚರ್ಯ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಏನೋ ಮಕ್ಕಳ ಥರ ಇರ್ತಾನೆ ಅಂದರೆ ಸ್ವಲ್ಪ ಕೂಡ ಒಂದು ಲಕ್ಷಣನೂ ಕಾಣಿಸ್ತಾ ಇಲ್ಲ ಅಂತ ಬೇಸರ ಆಗ್ತದೆ. ಸರಿ, ಇನ್ನು 1 ವರ್ಷ ಅಂದಾಗ ಚೂಡಾಕರ್ಮ ಮಾಡಬೇಕಲ್ಲ. ಚೂಡಾಕರ್ಮ ಚೌಲ ಏನಂತ ಹೇಳಿದರೆ, ಸಂವತ್ಸರೇತು ಚೌಲೇನ ಆಯುಷ್ಯಂ ಬ್ರಹ್ಮವರ್ಚಸಂ ಅಂತ ಹೇಳಿದೆ. ಒಂದು ಸಂವತ್ಸರದಲ್ಲಿ ಕೂದಲನ್ನು ತೆಗಿಬೇಕು, ಬ್ರಾಹ್ಮಣನಾದವನು ಪೂರ್ತಿ ಮುಂಡನ ಮಾಡಬಾರದು ಅಂತ ಇದೆ. ಶಿಖೆ ಇರಲೇಬೇಕು, ಪೂರ್ತಿ ನುಣ್ಣಗೆ ಗುಂಡೊಡಿಸಬಾರ್ದು. ಆದ್ದರಿಂದ ಪೂರ್ತಿ ಚೌಲ ಎಲ್ಲ ಆದಮೇಲೆ ಅವನ ತೀಕ್ಷ್ಣ ಬುದ್ಧಿ ಆಗಿರೋದ್ರಿಂದ ಶಂಕರರು ಇವಾಗೆಲ್ಲ ಹೇಗಾಗ್ಬಿಟ್ಟಿದೆ ಅಂದರೆ, ಶಂಕರರಿಗೆ ಅವ್ರು ಬೇಗ ಮುಂಜಿ ಮಾಡಿದ್ರು ಅಂತ ಎಲ್ಲರೂ ಏನೋ 5 ವರ್ಷಕ್ಕೆ ಮುಂಜಿ ಮಾಡೋಕ್ಕೆ ಹೋಗ್ತಾರೆ. ಅದೆಲ್ಲ ಮಾಡಿದ್ರೆ ಆಗೋಲ್ಲ. 7.5 ವರ್ಷದಲ್ಲಿ ಮಾಡಿದ್ರೇ ಆಗಲ್ಲ ಸಂಧ್ಯಾವಂದನೆ ಮಾಡೋಕ್ಕೆ. ಇನ್ನು 5 ವರ್ಷದಲ್ಲಿ ಮಾಡೋದಾಗಿತ್ತ? ಸುಮ್ಮನೆ ಒಂಥರ ಏನೋ ನಮ್ಮ ಮಗು ತುಂಬ ಸ್ಪೆಷಲ್ ಅಂತ ತೋರಿಸ್ಕೊಳ್ಳೋಕೆ ಬೇಗ ಮುಂಜಿ ಮಾಡಿಬಿಟ್ರೆ ಅದರದ್ದು ಸಿದ್ಧಿ ಆಗಲ್ಲ. ಅದೆಲ್ಲ ಮನಸ್ಸು ಬುದ್ಧಿಗಳನ್ನು ಹಿಡಿದು ಮಾಡಬೇಕು. ಸೂತ್ರಕಾರ ಏನು ಹೇಳಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಯಾಕಲ್ಲ, ಆದ್ದರಿಂದ ಅಕ್ಷರಾಭ್ಯಾಸ ಮಾಡ್ತಾ ಓಂ ನಮಃ ಶಿವಾಯ
ಶಿವರಾಮ ಶಾಸ್ತ್ರಿಗಳು ಹೇಳ್ತಾರೆ. ಶಂಕರರಿಗೆ ಅವರು ಪುರೋಹಿತರು ಬಂದಿರ್ತಾರಲ್ಲ, ಅವರು ಹೀಗೆ ಇಟ್ಕೊಂಡು ಓಂ ಅಂತ ಶಂಕರ ಇದು ಓಂ ಅಂದ್ರೆ ನಾ ಸರಿ, ಆಮೇಲೆ ಓಂ ಅಂತ ಹೇಳಿದ್ರು ನಾ ಮಾ ಸುಮ್ಮನೆ ಎಲ್ಲ ಗೊತ್ತಿದೆ ಅಷ್ಟೇ. ಓಂ ನಮ ಶಿವಾಯ ಅಂತ ಹೇಳ್ಕೊಟ್ಟು 3 ಸಲ 4 ಸಲ ಏನು ಹೇಳ್ತೀವಲ್ಲ ಅದೆಲ್ಲ ಗೊತ್ತು ಈಗಾಗಲೇ. ಮುಂದೆ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಬಂದಿರುವಂತಹ ಪುರೋಹಿತರಿಗೆ ಅವರಿಗೆಲ್ಲ ಒಂದು ಕಡೆ ಆಶ್ಚರ್ಯ, ಒಂದು ಕಡೆ ಸಂತೋಷ, ಒಂದು ಕಡೆ ಏನೋ ಧೈರ್ಯ. ಯಾರೋ ವಿಶೇಷವಾಗಿರುವಂಥ ಒಂದು ಮಹಾನುಭಾವ ಬರ್ತಾ ಇರೋಂಥ ಅಂತ ಒಂದು ಧೈರ್ಯ ಎಲ್ಲ. ಶಂಕರ ಏನಾದರೂ ಕೆಲಸ ಹೇಳಿದ್ರೆ ತಕ್ಷಣ ಅವನ ವಯಸ್ಸಿಗೆ ಏನು ಬೇಕೋ ಅದನ್ನು ಮಾಡಿಬಿಟ್ಟು ಒಂದು ಸುಮ್ಮನೆ ಕೂತಿರ್ತೀವಿ. ಮಕ್ಕಳು ಸಾಧಾರಣವಾಗಿ ಸುಮ್ಮನೆ ಕೂತ್ಕೊಳ್ಳಲ್ಲ, ಸಹಜವಾಗಿ ಅದು ಸರಿ. ಆದರೆ ಶಂಕರರು ಹಾಗಿರಲಿಲ್ಲ. ಅವರು ಏನೋ ಹೇಳಿದ್ರೇನೋ ಸಣ್ಣ ಪುಟ್ಟಿನೋ ಮಾಡಿದ್ರು, ಆಮೇಲೆ ಬಂದು ಸುಮ್ಮನೆ ಕೂತಿರೋದು. ಹಾಗೆ ಅಂತ ಬೇಜಾರಾಗಿ ಮಗ ಹೆಂಗೆ ಕೂತ್ಕೊಂಡು ಕೂತಿರೋದಿಲ್ಲ, ಆನಂದವಾಗಿ ಸುಮ್ಮನೆ ಹಾಗೆ ಕೂತಿರ್ತಾರೆ. ಅಲ್ವಾ? ನನಗೆ ಜ್ಞಾಪಕ ಇದೆ, ತುಂಬ ಹಿಂದೆ ಯಾರೋ ಒಬ್ಬರು ಇಲ್ಲಿ ಬಂದಿದ್ದರು ಔಷಧಿಗೆ. ಅವರು ಹೇಳಿದ್ರು, ಮೈ ಸನ್ ಈಸ್ ಎಕ್ಸ್ಟ್ರೀಮ್ಲಿ ಡಿಸಿಪ್ಲಿನ್ಡ್, ನೋ ಟ್ಯಾಂಟ್ರಮ್ಸ್, ನೆವರ್ ಕ್ರ್ಯಾಂಕಿ. ಅದು ಏನೋ ಹೇಳಿದ್ರು, ಏನೂ ಚೇಷ್ಟೆ ಮಾಡಿಲ್ಲ, ಗಲಾಟೆ ಇಲ್ಲ, ಮಾಡಲ್ಲ, ಜಗಳ ಆಡಲ್ಲ. ಅವನಾಯಿತು ಅವನು ಪಾಠ ಇರ್ತಾನೆ. ಎಷ್ಟು ವಯಸ್ಸು? 4 ವರ್ಷ. ಏನೋ ಸರಿ ಇಲ್ಲ ಅಂತ ಆಗಲಿಲ್ಲ. 4 ವರ್ಷದ ಹುಡುಗ ಆಟನೂ ಆಡಲ್ಲ, ಜಗಳನೂ ಆಡಲ್ಲ, ಏನು ಮಾಡಲ್ಲ, ಸುಮ್ಮನೆ ಕೂತಿರ್ತಾನೆ ಅಂದರೆ ಏನೋ ಸರಿ ಇಲ್ಲ ಅಂತ ಅರ್ಥ. ಆಮೇಲೆ ನೋಡಿದ್ರೆ ಅವನಿಗೆ ಆಟಿಸಮ್ ಇತ್ತು. ಅಂದರೆ ಸುಮ್ಮನೆ ಕೂತಿರೋರೆಲ್ಲನೂ ಶಂಕರ ಥರನೋ ರಮಣ ವರ್ಷಗಳ ಥರನೋ ಇರ್ತಾರೆ ಅಂತ ಅನ್ಕೋಬಾರ್ದು. ಅದ್ರ ಚಿಹ್ನೆಗಳೇ ಲಕ್ಷಣಗಳೇ ಬೇರೆ, ಗೊತ್ತಾಗಲ್ವ? ಅವರು ಸುಮ್ಮನೆ ಕೂತಿರ್ತಾರೆ ಒಂದು ಕಡೆ. ಏನು ಸೋಮಾರಿ ಥರ ಎಲ್ಲ ಸುಮ್ಮನೆ ಒಂದೇ ಕಡೆ ಸುಮ್ಮನೆ ಕೂತಿರ್ತಾನೆ ಅಂತ ಅವ್ರ ತಾಯಿ ದೂರದಿಂದ ನೋಡ್ತಾ ಇದ್ರು. ನಿಮ್ಗೇನಾದರೂ ಕೆಲಸ ಕೊಡಬೇಕು ಅಂದ್ಬಿಟ್ಟು ಅಲ್ಲಿ ಆ ತೋಟದಲ್ಲಿ ಕೆಲಸ ಮಾಡ್ತಾರಲ್ಲ, ಅವರೆಲ್ಲ ಒಂದಷ್ಟು ಹಲಸಿನ ಹಣ್ಣು ಬಿಡಿಸಿಟ್ಟಿದ್ರು ತೊಳೆ. ನೋಡ, ನಾನು ಹೋಗಿ ಸ್ಥಾನಕ್ಕೆ ಬಂದುಬಿಡ್ತೀನಿ, ಅಲ್ಲಿವರೆಗೆ ಈ ಮರ ಅದರಲ್ಲಿರೋ ಎಲ್ಲ ಹಲಸಿನ ತೊಳೆಗಳನ್ನು ಕರೆಕ್ಟಾಗಿ ಎಣಿಸಿ ನಮ್ಗೆ ಹೇಳಬೇಕು ನಾನು. ಸರಿ, ಸುಮಾರಿತ್ತು. ಅವ್ರ ತಾಯಿ ಲೆಕ್ಕ ಹಾಕೋದು, ನಾನು ಬರೋದು 20 ನಿಮಿಷ ಆಗ್ಬೋದು, ಇವನು ಎಣಿಸ್ತಾ ಇದ್ದರೆ ಗೊತ್ತಾಗುತ್ತೆ, ಸ್ವಲ್ಪ ಕೆಲಸ ಆಗುತ್ತೆ ಅಂತ. ಹೋಗಿ ಬರೋಷ್ಟು ನೋಡಿದ್ರೆ ಅವ್ನು ಹ್ಯಾಕೆ ಕೂತಿದ್ದು, ನಾ ಹಾಗೆ ಕೂತಿದ್ದೆ. ಏನು ಎಣಿಸಾಯ್ತೇನು? ಓ ಅಲ್ಲ ಕಣ, ಇದನ್ನೆಲ್ಲ ಎಣಿಸಿದೀಯಾ? ಹ್ಞೂಮ್ಮ ಎಣಿಸಿದ್ವಿ. ಎಷ್ಟಿದೆ? 1. ಏನದು 1 ಅಂದರೆ? ನಾನು ಕೇಳಿದ್ದು ಮರನಲ್ಲ, ಹಲಸಿನ ಹಣ್ಣನ್ನು. ಹ್ಞೂನಮ್ಮ, ನೋಡಿ ನೀನೇ ಎಣಿಸಿ ನೋಡಬೇಕಾದ್ರೆ.
ಅವರು ಒಂದು ಹಲಸಿನ ಹಣ್ಣನ್ನು ತೊಗೊಂಡ್ರು, ಒಂದು ತೊಲೆ ತೊಗೊಂಡ್ರು, ಒಂದು ಇಟ್ಟರು, ಆಮೇಲೆ ಇನ್ನೊಂದೊಂದು ತೊಗೊಂಡ್ರು. ಎಷ್ಟು? ಎರಡು. ಏನು ಇದಕ್ಕೆ ಮುಂಚೆ ಒಂದನ್ನೇ ತೋರಿಸ್ಬಿಟ್ಟು ಒಂದು ಅಂತ ಹೇಳಿದ್ವಿ ಅಲ್ವಾ? ಇವಾಗ ಇನ್ನೊಂದನ್ನು ತೋರಿಸ್ಬಿಟ್ಟು ಅದು ಒಂದೇ ಎರಡ ಇರೋದ? ಒಂದೇ. ಏನು ಒಂದು ತೋರಿಸ್ಬಿಟ್ಟು ಎರಡು ಅಂತ? ಇರೋ ವಸ್ತು ಒಂದೇ ಇದ್ದಾಗ ಅದನ್ನೇ ನಿನ್ನ ಅವಿದ್ಯೆಯಿಂದ ಎರಡು ಅಂತ ಕರಿತೀಯಲ್ಲಮ್ಮ ಅನ್ನುವ ತರಹ. ಇರೋ ವಸ್ತು ಒಂದೇ, ಎರಡು ಹೇಗೆ ಮಾಡುತ್ತೆ? ಅವ್ರೇನು ಮಾಡಿದ್ರು, ಎರಡು ಒಟ್ಟಿಗೆ ತಗೊಂಡ್ರು, ಎರಡು ಹಣ್ಣು ಒಟ್ಟಿಗೆ ತಗೊಂಡ್ರು. ಇವಾಗ ಹೇಳಿದ್ರು ಎರಡು, ಸರಿ ಎರಡನ್ನು ತೋರಿಸ್ತಾ ಇದೆಯಾ? ಎರಡು ಅಂದ್ರೆ ಸರಿ, ಎರಡು. ಆಮೇಲೆ ಮೂರನೇ ತಗೊಂಡ್ರೆ ತಿರುಗಿ ನೀನು ಒಂದೇ ತಗೊಂಡಿದ್ಯಲ್ಲಮ್ಮ, ಮೂರನೇ ತಗೊಂಡಾಗ ಗೊತ್ತಾಗಲಿಲ್ಲ. ಆಮೇಲೆ ಒಟ್ಟಿಗೆ ಇನ್ನೆರಡು ಸೇರಿಸಿ 4 ತಗೊಂಡೆ. 2 ತಗೊಂಡಿದ್ರು ಮುಂಚೆ, ಅದನ್ನು ಪಕ್ಕಕ್ಕಿಟ್ಟು ಅದು ಎಣಿಸಿದ್ರಲ್ಲ 2 ಅಂತ, ನೋಡಿ ಏನು ಹೇಳ್ತಾರೆ ಅಂತ ಇನ್ನೆರಡು ತಗೊಂಡು. ಅವರಮ್ಮ ಇವಾಗ, ಅಮ್ಮ ನೀನು ಹೇಳಿದ ಎಷ್ಟಿದೆ? 4 ಅಂದರು. ಏನಮ್ಮ ಈ ಕೈಲಿ 2 ಇಟ್ಕೊಂಡಿದ್ಯಾ 4 ಅಂತೀಯ? ಅವ್ರಿಗೆ ತಲೆ ಎಲ್ಲ ಕೆಟ್ಟದ್ದು. ಏನು ಲೆಕ್ಕ ಇರೋದು, ಏನು ಹೇಳ್ತಾ ಇದ್ದಾನೆ, ಏನೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಹೋಗಿ ಶಿವಗುರುಗಳು ನೋಡ್ತಾ ಇದ್ರು. ಎದ್ದೋಗ ನೀನು ಅಂದ್ಬಿಟ್ರು. ಎದ್ದೋಟೋದ ಶಿವಗುರುಗಳನ್ನ ಅದೇ ಕೇಳಿದ್ರು, ನಿಮ್ಗೇನಾದ್ರೂ ಹೇಳಿ ಲೆಕ್ಕಾಚಾರ ಅರ್ಥ ಆಯ್ತಾ ಅಂತ ಹೇಳಿ. ಅದಕ್ಕೇನಪ್ಪ ನಾನೇನು ಮಧ್ಯ ಬರಲಿಲ್ಲ, ನನಗೂ ಅರ್ಥ ಆಗಲಿಲ್ಲ. ಇವಾಗ ಅವನು ಈ ಥರ ಪ್ರಶ್ನೆಗೆ ಉತ್ತರಗಳಿಗೆ ಏನು ಉತ್ತರ ಕೊಡಬೇಕು? ಇಬ್ಬರು ಕೇಳೋದು ಬೇಡ, ಸುಮ್ಮನಿದ್ಬೇಡ. ದೊಡ್ಡವನಾದ್ಮೇಲೆ ಅವನೇ ಹೇಳ್ತಾನೆ ನಮಗೆ ಹೇಗಿದ್ರು ಗೊತ್ತಾಗಲ್ಲ. ಅವನೇ ಹೇಳಿ, ಅವನು ಹೇಳ್ತಾನೆ. ಹೀಗೆ ಒಂದು ದಿವಸ ಶಿವಗುರುಗಳು ಮಗನನ್ನು ಕರ್ಕೊಂಡು ಹೋಗಿದ್ದಾರೆ ಹೊರಗೆ. ತೋಟದಲ್ಲಿ ಎಲ್ಲ ಮುಗಿಸಿದ ಮೇಲೆ ಇಬ್ಬರು ಸುಮ್ಮನೆ ಹಾಗೆ ಕೂತಿದ್ರು. ತಕ್ಷಣ ಶಂಕರ ಕೇಳ್ದ, ಅಪ್ಪ, ಈ ಭೂಮಿ, ಸೂರ್ಯ, ಚಂದ್ರ ಎಲ್ಲ ಇದೆಯಲ್ಲ, ಯಾವಾಗಿಂದ ಇದೆಯಪ್ಪ ಅದೆಲ್ಲ? ಶಿವಗುರು ಹೇಳಿದ್ರು, ಅಯ್ಯೋ ಅದಾ ಕೋಟಿ ಕೋಟಿ ವರ್ಷಗಳಿಂದ ಇದೆ. ಅಪ್ಪ ಇದೆಲ್ಲ ಹೇಗೆ ಬಂತು? ಹೇಳ್ತೀವ ನಾವೆಲ್ಲ, ಹೇಗೆ ಬಂದಿರಬಹುದು ಅಂತ ಕೇಳಿದ್ರು. ಹೇಗೆ ಬಂತು? ಶಿವರು ಹೇಳಿದ್ರು, ಏತಸ್ಮಾದಾತ್ಮನ ಆಕಾಶ ಸಂಭೂತಃ ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯಃ ಪೃಥಿವೀ ಪೃಥಿವ್ಯಾ ಓಷಧಯಃ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ. ಹೇಳಿದ್ರು, ನೋಡು, ಇವರಿಂದ ಅನ್ನಂತು, ಅದರಿಂದ ಅದು ಬಂತು. ಪೃಥ್ವಿ ಜಲದಿಂದ ಬಂತು, ಕೊನೆಯಲ್ಲಿ ಆಕಾಶ ತಿಳಿಸ್ಕೊಂಡ್ರು, ಇದೆಲ್ಲವೂ ಆಕಾಶದಿಂದ ಬಂತು.
ಶಂಕರ ಕೇಳಿದ ಆಕಾಶ ಅದ ಆ ಪರಮಾತ್ಮನಿಂದ ಬಂತು. ಪರಮಾತ್ಮ ಅವನು ಬಂದು ಹೋಗುವನಲ್ಲ, ಅವನು ಯಾವಾಗಲೂ ಇರೋವನು. ಎಲ್ಲಿರ್ತಾನೆ? ಅವನು ಎಲ್ಲೆಲ್ಲೂ ಇರ್ತಾನೆ. ಎಲ್ಲೆಲ್ಲೂ ಇರ್ತಾನೆ ಅಂದ್ರೆ ಏನೋ ಹೇಳಿ. ಏನು ಎಲ್ಲೆಲ್ಲೂ ಇರ್ತಾನೆ ಅಂದ್ರೆ ಏನು? ಎಲ್ಲೆಲ್ಲೂ ಇರ್ತಾನೆ ಅಂದ್ರೆ ಏನು? ಎಲ್ಲ ಕಡೆ. ಶಂಕರ ಕಡೆ ಎಲ್ಲ ಕಡೆ ಇದ್ರೆ ಕಾಣಿಸ್ತಾನೆ ಇಲ್ಲ. ಎಲ್ಲ ಕಡೆ ಇದ್ರೆ ಕಾಣಿಸ್ಬೇಕು ತಾನೆ. ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಕಾಣಿಸ್ತಾ ಇಲ್ಲ. ಶಿವರುಗಳು ಹೇಳಿದ್ರು, ನೋಡು, ಪೃಥ್ವಿ ಇದೆಯಲ್ಲ, ಭೂಮಿ, ಅದು ಸ್ಥೂಲ, ಕಣ್ಣಿಗೆ ಕಾಣುತ್ತೆ. ಆಮೇಲೆ ಅದರ ಕಾರಣ ಏನು? ಜಲ. ಅದರ ಕಾರಣ ಏನು? ಅಗ್ನಿ. ಅಲ್ಲಿವರೆಗೆ ಕಾಣಿಸ್ತಾ ಹೋಯಿತು. ಅಗ್ನಿ ಕಾರಣ ಏನು? ವಾಯು. ವಾಯು ಅಂದಾಗ್ಲೇ ಕಣ್ಣು ಕಾಣಿಸುತ್ತಾ? ಕಣ್ಣಿಗೆ ಕಾಣಿಸೋಲ್ಲ. ವಾಯುವೇ ಸೂಕ್ಷ್ಮ, ಅದರ ಕಾರಣವಾದಂತಹ ಆಕಾಶ ಇನ್ನೂ ಸೂಕ್ಷ್ಮ. ಆಕಾಶವಂತೂ ಕಾಣೋದೇ ಇಲ್ಲ, ಅಪ್ರತ್ಯಕ್ಷ. ಹಾಗಿರ್ಬೇಕಾದ್ರೆ ಯಾವ ಪರಮಾತ್ಮನಿಂದ ಆಕಾಶವು ಬಂತೋ ಅವನು ಕಾಣಿಸ್ತಾನ? ಕಾಣಿಸೋದಿಲ್ಲ ಅಂದ್ರೆ ಶಿವರು. ಶಂಕರ ಕೃಷ್ಣ ಅಲ್ಲಪ್ಪ, ಕಾಣಿಸ್ತಾನೆ ಇದ್ರೆ ಏನು ಪ್ರಯೋಜನ? ಮತ್ತೆ ಕಾಣಿಸ್ದೇ ಇದ್ರೆ ಏನು ಪ್ರಯೋಜನ ಅಂತ ಅವಾಗ ಹೇಳಿದ್ರು. ನೋಡಪ್ಪ, ಕಾಣಿಸೋಲ್ಲ ಅಂದರೆ ಅರ್ಥ ಅವನು ನೋಡೋಕ್ಕೆ ಆಗಲ್ಲ ಅಂತಲ್ಲ. ಅವನನ್ನು ನೋಡಬಹುದು, ಆದರೆ ತುಂಬ ತುಂಬ ಕಷ್ಟ ಅಂತ ತಿಳಿದಿರೋರೆಲ್ಲ ಹೇಳ್ತಾರೆ. ದೊಡ್ಡವರೆಲ್ಲ ಏನು ಹೇಳ್ತಾರೆ ಅಂದರೆ, ಅವನನ್ನು ನೋಡಬಹುದು, ಆದರೆ ಅದು ನೋಡೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಅಂತ ಹೇಳ್ತಾರೆ. ಅವನಿಗೆ ಪೂರ್ತಿ ಸಮಾಧಾನ ಇಲ್ಲ. ಯಾಕೆಂದರೆ ಉತ್ತರ ಹೋಲಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋ ತರಹ ಇಲ್ಲ ಇವಾಗ. ಗೊತ್ತಾಗ್ತಾ ಇದೆ ನಿಮಗೆ? ಯಾಕೆಂದರೆ ಆಕಾಶವೇ ಅಪ್ರತ್ಯಕ್ಷ, ಅತೀಂದ್ರಿಯ ಅದು ಅಂತ ಹೇಳಿದ ಮೇಲೆ ಇನ್ನು ಪರಮಾತ್ಮನ ಇದ್ದೇ ಇದ್ದಾನೆ ಅಂದರೆ, ಇವೆಲ್ಲ ಇದೆ ಅಂದರೆ ಎಲ್ಲಿಂದಲೋ ಬಂದಿರ್ಬೇಕು ತಾನೆ. ಹಾಗಾಗಿ ಪರಮಾತ್ಮನಿದ್ದಾನೆ ಅಂತ ಶ್ರುತಿ ಹೇಳ್ತಾ ಇದೆ ಅನ್ನೋದು ಒಂದು ವಿಷಯ. ಆದರೆ ಕಾಣಿಸ್ದೇ ಹೋಗ್ಬಿಟ್ರೆ ಅದರಿಂದ ಏನು ಮಾಡ್ಬೋದು ನಾವು? ಏನೋ ಒಂದು ಕಾಣಿಸ್ತಾ ಇಲ್ಲಪ್ಪ ಇವಾಗ ಅನ್ನೋದರಿಂದ ನನಗೆ ಹೇಗೆ ಪ್ರಯೋಜನ ಅನ್ನೋದು ಅದಿದೆ ಅಂತ ಗೊತ್ತಾಗಬೇಕು ಅಂದರೆ ಹೇಗೆ ಗೊತ್ತಾಗಬೇಕು? ಇಂದ್ರಿಯ ಗೋಚರವಾಗಿ ಕಾಣಬೇಕು. ನನಗೆ ಯಾವುದರಲ್ಲಿ ಶ್ರದ್ಧೆ ಬರುತ್ತೆ, ನಂಬಿಕೆ ಬರುತ್ತೆ ಅಂದರೆ ಯಾವುದು ಇಂದ್ರಿಯ ಗೋಚರವಾಗಿದೆಯೋ ಅದರಲ್ಲಿ ಶ್ರದ್ಧೆ ಬರುತ್ತೆ. ಈಗ ಪರಮಾತ್ಮನ ಏನೋ ಇದ್ದಾನೆ ಅನ್ನೋದು ಅಂದಾಜು ಬಂದರೂ ಕೂಡ ಕಣ್ಣಿಗೆ ಕಾಣಿಸದೆ ಹೋಗ್ಬಿಟ್ರೆ ಅದರ ಪ್ರಯೋಜನ ಈಗಿದೆ ಅಂತ ಹೇಗೆ ಗೊತ್ತಾಗುತ್ತಪ್ಪ? ಅಂದರೆ ಅರ್ಥ ಭಗವಂತನು ಇದ್ದಾನೆ, ಸೂಕ್ಷ್ಮವಾಗೂ ಇದ್ದಾನೆ, ಕಣ್ಣಿಗೆ ಕಾಣಿಸಲ್ಲ, ಆದರೂ ಇದ್ದಾನೆ, ಅದರಿಂದ ಪ್ರಯೋಜನ ಇದೆ ಅಂತ ತೀರ್ಮಾನ ಮಾಡಬೇಕು. ಇವಾಗ ಅದು ಕೇವಲ ಶಾಬ್ದಿಕವಾಗಿ ತಿಳ್ಕೊಂಡ್ರೆ ಆಗೋಲ್ಲ. ನಾನು ಒಂದು ಉದಾಹರಣೆ ಹೇಗಿರಬೇಕು ಅಂದರೆ,
ನನಗೆ ಅರ್ಥ ಆಗಬೇಕು ಅನ್ನೋದನ್ನ ಪ್ರತ್ಯಕ್ಷ ಪ್ರಮಾಣದಿಂದ ತಿಳ್ಕೋಬೇಕು. ಅದನ್ನು ಅಂದರೆ ಪ್ರತ್ಯಕ್ಷಾನುಮಾನಗಳಿಂದ ಅಂದಾಜು ಬರಬೇಕು. ಅದಕ್ಕೆ ಶಿವಗುರುಗಳು ಏನು ಮಾಡ್ತಾರೆ ಅಂದರೆ, ನೋಡು ನಿನಗೆ ಅರ್ಥ ಆಗಬೇಕು ಅಂತ ಹೇಳ್ತೀನಿ ಅಂದ್ಬಿಟ್ಟು ಒಂದು ಆಲದ ಮರದ ಹಣ್ಣು ಇರ್ತದೆ, ಅದನ್ನು ತೊಗೊಂಬಂದು ನೋಡೋದು ಬಿಡಿಸು, ಒಳಗಡೆ ಬೀಜ ಅರೊಳಗಡೆ ನೆನಪಿಟ್ಟು ಆಮೇಲೆ ಕೊನೆಗೆ ಹೇಳ್ತಾರೆ ಆ ಬೀಜದೊಳಗೆ ಏನಿದೆ ನೋಡು, ಹಣ್ಣೊಳಗಡೆ ಬೀಜ ಒಳಗಡೆ ಹಿಂಗೆ ಹೊಡೆದ್ರೆ ಏನಿರುತ್ತೆ ಕೇಳಿದ್ರೆ ಏನಿರುತ್ತೆ ಬೀಜದೊಳಗೆ? ಹಾಂ, ಬೀಜದೊಳಗೆ ಏನಿದೆ? ಏನೂ ಇಲ್ಲ. ಏನು ಇಲ್ಲ ಅಂತ ಇದ್ರೆ ಆಲದ ಮರ ಎಲ್ಲಿಂದ ಬರ್ತಾ ಇದೆಯಪ್ಪ ಇವಾಗ? ಎಲ್ಲಿಂದ ಬರ್ತಾ ಇದೆ? ಬೀಜನೇ ಬರ್ತಾ ಇದೆ. ಬೀಜದೊಳಗೆ ಏನಿದೆ ಅಂತ ಗೊತ್ತಾ? ಇಲ್ಲ. ಆದರೂ ಕೂಡ ಸೂಕ್ಷ್ಮವಾಗಿರುವಂತಹ ಯಾವುದೋ ಒಂದು ಶಕ್ತಿ ಅದರಲ್ಲಿದೆ. ಆ ಶಕ್ತಿ ಇರೋದ್ರಿಂದಲೇ ಈ ಬೀಜ ಇರೋದು, ಈ ಬೀಜ ಇರೋದ್ರಿಂದಲೇ ಹಣ್ಣು, ಆ ಹಣ್ಣು ಇರೋದ್ರಿಂದಲೇ ಇಷ್ಟು ಮರ ಅಂತ ಇದೆಯೋ ಇಲ್ವಾ? ಶಂಕರನ ಅರ್ಥ ಆಗುತ್ತೆ. ಓ ಪರಮಾತ್ಮನನ್ನು ತುಂಬ ಸೂಕ್ಷ್ಮವಾಗಿರುವಂಥವನು ಅನ್ನೋದು ಗೊತ್ತಾಗುತ್ತೆ. ಅಷ್ಟರಲ್ಲಿ ಸುಮಾರು 49-50 ವರ್ಷ ಶಿವಗುರುವಿಗೆ. ಅವರಿಗೆ ಆರೋಗ್ಯ ಸ್ವಲ್ಪ ಹದಗೆಡ್ತಾ ಬಂದಿತ್ತು. ಹದಗೆಡ್ತಾ ಬಂದರೆ ಎಲ್ಲ ಸೇರ್ಕೊಂಡು ಆರೈಕೆ ಮಾಡಿದ್ರು, ಇದು ಮಾಡಿದ್ರು, ಎಲ್ಲ ಇತ್ತು. ಮನೆಯಲ್ಲಿ ಗುರುಕುಲ ನಡೀತಾ ಇತ್ತು, ಎಲ್ಲ ನೋಡ್ಕೊಳ್ಳೋವಷ್ಟು ನೋಡಿಕೊಂಡ್ರು, ಪ್ರಯತ್ನ ಪಟ್ಟರು. ಅಲ್ಲಿ ಮಕ್ಕಳೆಲ್ಲರೂ ಕೂಡ ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ರು, ಗುರುಕುಲ ಆದ್ದರಿಂದ. ಆದ್ದರಿಂದ ಶಂಕರನಿಗೆ ಚೆನ್ನಾಗಿ ಸಂಸ್ಕೃತ ಬಂದ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಸುಮಾರು 2.5 ವರ್ಷ 3 ವರ್ಷ ಆಗ್ತದೆ. ಇಲ್ಲೇನಾಯಿತು, ಅವನಿಗೆ ಒಂದು ಕಡೆ ಸಂಸ್ಕೃತ ಬಂದಿದೆ, ಚೆನ್ನಾಗಿ ಮಾತಾಡ್ತಾನೆ. ಇಲ್ಲಿ ಶಿವಗುರುಗಳು ದೇಹಾಂತ್ಯವಾಯಿತು, ಸತ್ಯ ಹೋಗ್ಬಿಟ್ಟು. ಏನಾಯಿತು, ಅವರು ಯಜಮಾನ ಅವ್ರು ಹೋದ ತಕ್ಷಣ ಇಲ್ಲೆಲ್ಲ ಚಟುವಟಿಕೆ ಎಲ್ಲ ಹಾಗೆ ಸ್ತಬ್ಧವಾಗುತ್ತೆ. ಶಂಕರನಿಗೆ ಇನ್ನೂ ಉಪನಯನ ಆಗಿಲ್ಲ, ಇನ್ನೂ 3 ವರ್ಷಕ್ಕೆ ಒಂದು ಸ್ವಲ್ಪ ಕಡಿಮೆ. ಹೌದಾ? ಅಲ್ಲಿ ನೋಡಿದ್ರೆ ಏನು ಗುರುಕುಲ ನಡೀತಾ ಇತ್ತು ನಿಂತು ಹೋಯ್ತು. ಯಾರು ಹೇಳ್ಕೊಡೋದು? ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಶಿವಗುರುಗಳು ದೇಹಾಂತ್ಯವಾದ ಮೇಲೆ ಗುರುಕುಲ ನಿಂತೋಯ್ತು. ಮನೆಯಲ್ಲಿ ಎಲ್ಲ ಮಕ್ಕಳು ವಾಪಸ್ ಹೊರಟೋದ್ರು, ಮನೆಯಲ್ಲಿ ಯಾರೂ ಇಲ್ಲ. ಬಿಗೋ ಅಂತ ಆರ್ಯಾಂಬ ಎಷ್ಟೋ ದಿನಗಳು ಕೇವಲ ಮೌನದಲ್ಲಿ. ಅವರು ಕೊನೆಯ ಕಾಲದಲ್ಲಿ 1 ವರ್ಷ ಇದೆ ಹೋಗಬೇಕು ಅಂದಾಗ ಶ್ರೌತಾಗ್ನಿಯನ್ನು ಇಟ್ಕೊಂಡಿದ್ದಂಥವರು. ಶ್ರೌತಾಗ್ನಿ ಅಂದರೆ 3 ಅಗ್ನಿಗಳನ್ನು ಕಾಪಾಡಿಕೊಂಡು ಬರ್ತಾ ಇದ್ರು. ಗಾರ್ಹಪತ್ಯ, ಆಹವನೀಯ ಮತ್ತು ದಕ್ಷಿಣಾಗ್ನಿ. 3 ಅಗ್ನಿಗಳನ್ನು ಆರಾಧನೆ ಮಾಡ್ತಾ ಬಂದಿದ್ದಂಥವರು. ಕೊನೆಯ 1 ವರ್ಷ
ಯಾಕೆಂದರೆ ಪ್ರೇತಾಗ್ನಿಯಲ್ಲಿ ಇಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಸಾಕಷ್ಟು ಕಲಾಪ ಇರುತ್ತೆ. ಆದ್ದರಿಂದ ಆರೋಗ್ಯ ಸ್ವಲ್ಪ ಸರಿ ಇರಲಿಲ್ಲ. ಆದ್ದರಿಂದ ಆ ಪ್ರೇತಾಗ್ನಿಯನ್ನು ವಿಸರ್ಜನೆ ಮಾಡಿ ಕೇವಲ ಔಪಾಸನಾಗ್ನಿಯನ್ನೇ ಇಟ್ಕೊಂಡಿದ್ರು. ನಿತ್ಯ ಉಪಾಸನೆ ಮಾಡುವಂಥದ್ದು ಅಂತ ಇತ್ತು ಗೃಹಸ್ಥರಾದ್ರಿಂದ, ಅಷ್ಟನ್ನೇ ಇಟ್ಕೊಂಡಿದ್ರು. ಆಮೇಲೆ ಅದು ಆಗಲಿಲ್ಲ. ಕೊನೆಯಲ್ಲಿ ದೇಹಾಂತ್ಯವಾದ ಮೇಲೆ ಯಾವ ಔಪಾಸನಾಗ್ನಿಯನ್ನು ಅವರು ಆಚರಣೆಯಲ್ಲಿ ಇಟ್ಕೊಂಡಿದ್ರು, ಆರಾಧನೆ ಮಾಡ್ತಾ ಇದ್ರು, ಅದೇ ಔಪಾಸನಾಗ್ನಿಯನ್ನೇ ತಗೊಂಡು ಹೋಗಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಅದೇ ಉಪಾಸನಾಗ್ನಿ ಅಂದರೆ ಅಲ್ಲಿ ಚಿತೆ ಅದಕ್ಕೆ ಅಗ್ನಿಸ್ಪರ್ಶ ಮಾಡೋದು ಈ ಅಗ್ನಿಯಿಂದ ಮಾಡ್ತಾರೆ. ಇದೆಲ್ಲ ಒಂದು ಯಜ್ಞದಂತೆ. ಯಾಕೆ ಅಂದರೆ ಅವರು ಉಪಯೋಗಿಸಿದಂತಹ ಏನು ಸೃಕ್ಸರುಗಳಿರುತ್ತಲ್ಲ, ಆ ಸೃಕ್ಸರುಗಳನ್ನು ತಗೊಂಡು ಹೋಗಿ ಅದರ ಜೊತೆ ಕಳಿಸ್ಕೊಡ್ತಾರೆ. ಯಾಕೆಂದರೆ ಅವರು ಊರ್ಧ್ವಲೋಕಗಳಿಗೆ ಹೋಗೋದಕ್ಕೆ ಅದೆಲ್ಲ ಸಹಾಯ ಆಗುತ್ತೆ. ಯಾಕೆಂದರೆ ಶಾಸ್ತ್ರ ರೀತಿಯ ಜೀವನ ನಡೆಸಿಬಿಟ್ರೆ ಮುಂದಕ್ಕೆ ತುಂಬ ಶ್ರೇಷ್ಠವಾದಂತಹ ಜನ್ಮಗಳು ಸಿಗುತ್ತೆ. ತುಂಬ ಶ್ರೇಷ್ಠವಾಗಿರುವಂತಹ ಜನ್ಮಗಳು ಸಿಗುತ್ತೆ. ಸರಿ, ದಕ್ಷಿಣಕ್ಕೆ ತಲೆ ಇಟ್ಟು ಮಲಗಿಸಿ ಎಲ್ಲ ಆಯಿತು. ದರ್ಭಾಗ್ರ ಆ ಕಡೆ ಹಾಕಿದ್ರು, ಮಾಡಿದ್ರು, ಉಪಾಸನಾಗ್ನಿಯನ್ನು ಮಡಿಕೆಯಲ್ಲಿಟ್ಟರು, ತಗೊಂಡು ಹೊಟ್ಟೆ ಹೋದರು. ಸರಿ, ಶಂಕರ 3 ವರ್ಷಕ್ಕಿಂತೂ ಇನ್ನೂ ಕಡಿಮೆ ಇದೆಲ್ಲ ನೋಡ್ತಾ ಇದ್ದಾನೆ. ಮನಸ್ಸಿನಲ್ಲಿ ಎಲ್ಲ ಪ್ರಶ್ನೆಗಳು ಬರ್ತಾ ಇದೆ. ತಗೊಂಡು ಹೋಗ್ತಾ ಇದ್ದಾರೆ. ಶಂಕರ ಅವ್ರ ತಾತನ ಕೇಳಿದ. ತಾತನ ಹೆಸರೇನು? ಏನು ತಾತನ ಹೆಸರು? ಮಘ ಪಂಡಿತರು. ಆರ್ಯಾಂಬ ಅವರ ತಂದೆ ಮಘ ಪಂಡಿತರು. ಶಿವಗುರುಗಳ ತಂದೆ ಹೆಸರೇನು? ವಿದ್ಯಾಧಿರಾಜ. ವಿದ್ಯಾಧಿರಾಜ. ಇವರು ಮಘ ಪಂಡಿತರು. ಮೊದಲನೇ ಸಲ ಹೇಳಿದ್ದೀನಿ, ಸ್ವಲ್ಪ ಎಚ್ಚರಿಕೆಯಿಂದ ಕೇಳಿಸ್ಬೇಕು. ಶಂಕರರು ಮಘ ಪಂಡಿತರನ್ನ ಕರೆದುಬಿಟ್ಟು ಕೇಳಿದ, ಹಾಯಾಗಿ ಮಲಗಿದ್ರಲ್ಲ, ಯಾತಕ್ಕೆ ತಗೊಂಡೋಗ್ಬಿಟ್ರಿ ಅವ್ರನ್ನ? ಗೊತ್ತಾಗ್ಲಿಲ್ಲ? ಶಿವರುಗಳು ಹೋಗಿದ್ದಾರೆ. ಶಂಕರನಿಗೆ ಇನ್ನೂ 3 ವರ್ಷನೂ ಇಲ್ಲ ಪೂರ್ತಿ. ಕೇಳಿ, ಮಲಗಿದ್ದವ್ರನ್ನ ಯಾತಕ್ಕೆ ತಗೊಂಡು ಹೋಗ್ಬಿಟ್ರ? ಇಲ್ಲ, ಅವ್ರ ದೇಹಾಂತ್ಯವಾಯಿತು. ಮತ್ತು ಎಲ್ಲಿಗೆ ಹೋದ್ರು ಅವರು? ಎಲ್ಲಿಗೆ ಹೋಗ್ತಾರೆ? ಎಲ್ಲಿಗೆ ತಗೊಂಡು ಹೋದ್ರಿ ನೀವು? ಮಘ ಪಂಡಿತರು ಹೇಳಿದರು, ಅವರು ಊರ್ಧ್ವಲೋಕಗಳಿಗೆ ಹೋಗ್ತಾರಪ್ಪ, ಇನ್ಮೇಲೆ ಅವರು ಇಲ್ಲಿರೋಲ್ಲ, ಊರ್ಧ್ವಲೋಕಗಳಿಗೆ ಹೋಗ್ತಾರೆ. ಸರಿ ಸರಿ. ಮತ್ತೆ ಯಾವಾಗ ಹೋಗ್ತಾರೆ? ಮಘ ಪಂಡಿತರು ಹೇಳಿದ್ರು, ಅವ್ರಿಂದ ಬರೋ ಹಾಗಿಲ್ಲ, ಅವ್ರಿಂದ ಬರಲ್ಲ. ಶಂಕರರು ಸುಮ್ಮನೆ ಮೌನವಾಗಿದ್ದರು. ಏನಿದು? ಇದ್ರು, ಮಾತಾಡ್ತಾ ಇದ್ರು. ಇದ್ದಕ್ಕಿದ್ದಂಗೆ ಅವ್ರನ್ನೆಲ್ಲ ಇವರೆಲ್ಲ ಎತ್ಕೊಂಡು ಹೋಗ್ಬಿಟ್ರು. ಇವ್ರನ್ನ ಕೇಳಿದ್ರು, ಅವರೆಲ್ಲ ಯಾವುದೋ ಊರ್ಧ್ವಲೋಕಕ್ಕೆ ಹೋಗ್ತೀನಿ ಅಂತಾರೆ, ತಿರುಗಿ ಬರೋದೇ ಇಲ್ಲ ಅಂತಾರೆ. ಏನಿದೆ ಅರ್ಥ? ಹೋಗ್ತಾ ಇರೋವಂಥದ್ದು ಏನದು?
ಎಲ್ಲಿಗೆ ಹೋಗ್ತಾರೆ ಊರು ಲೋಕಗಳು ಅಂದರೆ? ಹೇಗೆ ಹೋಗ್ತಾರೆ? ಇಲ್ಲ ವಿಷಯ ಮಾಡ್ತಾರೆ. ಒಳಗಡೆ ಒಂದೇ ಸಮಯ ಚಿಂತನೆ ಹರಿತಾ ಇದೆ ನಮಗೆ. ಇಲ್ಲಿ ಆರ್ಯಾಂಬೆ ಏನು ಕೆಲಸ ಇಲ್ಲ, ಸುಮ್ಮನೆ ಎಲ್ಲ ನಿಂತೋಯ್ತು. ಮಾತಿಲ್ಲ, ಕಥೆ ಇಲ್ಲ, ಏನೂ ಇಲ್ಲ. ಮಗನ ಮುಂದೆ ಅಳೋ ಹಾಗಿಲ್ಲ. ಹಾಗೆ ಅಂತ ದುಃಖನ ಎಷ್ಟು ಅಂತ ತಡ್ಕೊಬೋದು. ಯಾವಾಗಲೂ ದುಃಖ ಬಂದಾಗ ಒಳಗಡೆ ಹೋಗ್ಬಿಟ್ಟು ಬಾಗಿಲು ಹಾಕ್ಕೊಂಡು ಚೆನ್ನಾಗಿ ಹತ್ಬಿಡೋದು ಬರೋದು. ಶಂಕರನ ಮುಂದೆ ಮಾತ್ರ ಸುಮ್ಮನೆ ನಿರಂತರ ಇರೋ ತರಹ ಇದೆ. ಹಾಗೆ ಇರಬೇಕಲ್ಲ ಶಂಕರನ ಮುಂದೆ. ತುಂಬ ಬಿಟ್ಟವನು ಇನ್ನ. ಸರಿ ಅವರು ಮಗ ಪಂಡಿತರು ಏನು ಮಾಡಿದ್ರು, ಸ್ವಲ್ಪ ದಿವಸ ಹೋಗಿ ಬಂದು ಮಾಡ್ತಾ ಇದ್ರು. ಅವ್ರು ಎಲ್ಲಿದ್ದಿದ್ದು ಮಗ ಪಂಡಿತರ? ಯಾವ ಊರಲ್ಲಿ? ವಯನಾಡ, ವೆಲಿಯನಾಡು, ವೆಲಿಯನಾಡು, ದೊಡ್ಡೂರು ಅಂತ ವೆಲಿಯನಾಡು. ಸರಿ, ದೊಡ್ಡೂರು ಅಂದರೆ ದೊಡ್ಡ ಪಟ್ಟಣ ಅಂತಲ್ಲ, ವೆಲಿಯನಾಡು ಅಂದರೆ ಹಾಗೆ. ವೆಲಿಯನಾಡು ಎರ್ನಾಕುಲಂ ಅಂತ ಪಕ್ಕದಲ್ಲಿ. ಸರಿ, ಹೋಗಿ ಬಂದು ಮಾಡ್ತಾಯಿದ್ರು. ಯಾಕೆಂದರೆ ಯಾರೂ ಇಲ್ವಲ್ಲ, ಸ್ವಲ್ಪ ಜೊತೆಗಿರಬೇಕು, ಮಗಳ ಜೊತೆ ಯಾರೂ ಇಲ್ಲ, ಅವನು ತುಂಬ ಚಿಕ್ಕವನು ಅಂತ ಬಂದು ಹೋಗಿ ಮಾಡ್ತಾಯಿದ್ರು. ಕೆಲವು ದಿವಸ ಅಲ್ಲೇ ಇದ್ದರು. ಒಂದು ದಿವಸ, ಎಷ್ಟು ದಿವಸ ಸುಮ್ಮನೆ ಹಾಗೆ ಇರೋಕ್ಕಾಗುತ್ತೆ? ಯೋಚನೆ ಮಾಡಿ ಮೆಲ್ಲಗೆ ಹೇಳಿದ್ರು, ಹೀಗೆ ಇದ್ದರೆ ಏನೂ ಪ್ರಯೋಜನ ಇಲ್ಲ, ಸ್ವಲ್ಪ ಏನಾದರೂ ಮುಂದಕ್ಕೆ ಆಯಿತು ಮುಗೀತದ, ಸಮಾಧಾನ ಮಾಡ್ಕೋಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು, ಏನೇನು ಅರ್ಥ ಇಲ್ಲ ಗೊತ್ತಾಗಲ್ಲ ಅದಕ್ಕೆ ಅಂತ. ಏನು ಮಾಡಬೇಕು? ಶಂಕರನಿಗೆ ಉಪನಯನ ಮಾಡಿದ್ರು. ಉಪನಯನ ಅಲ್ಲ, ಇನ್ನೂ 3 ವರ್ಷ, 3 ವರ್ಷಕ್ಕೆ ಉಪನಯನ ಹೇಗೆ ಮಾಡೋದು ಹೇಳಿದ್ರು. ಮಾಡಬಹುದು ಅಂತಿದೆ, ಮಾಡು. ಅವ್ರು ಹೇಳಿದ್ರು, ಆರಂಭ ಹೇಳಿದ್ರು ಬೇಡ, ಇವಾಗಲೇ ಬೇಡ ಅನ್ಸ. ಯಾಕೆ ನೋಡಿ, ನೀವೇನೋ ಉಪನಯನ ಮಾಡಿಬಿಟ್ಟು ನೀವು ಊರಿಗೆ ಹೊರಟೋಗ್ತೀರ, ಇವನು ನಾನು ಒಬ್ಬಳೇ ಇರ್ತೀನಿ, ಇವನು ಏನೇನೋ ಪ್ರಶ್ನೆಗಳು ಕೇಳ್ತಾನೆ, ಒಂದಕ್ಕೂ ನನಗೆ ಉತ್ತರ ಗೊತ್ತಾಗಲ್ಲ. ಆಮೇಲೆ ಸುಮ್ಮನೆ ಗೋಳೈಕೊಂಡ್ಬಿಡ್ತಾನೆ ನನ್ನ. ಅದಕ್ಕೋಸ್ಕರ ಬೇಡ, ಆ ಪ್ರಶ್ನೆಗಳೇ ಬರೋದು ಬೇಡ ಸದ್ಯಕ್ಕೆ, ಆಯಿತಾ? ಆದ್ದರಿಂದ ಇವಾಗ ನೀವು ಉಪನಯನ ಮಾಡಬೇಡಿ, ಅವ್ನು ಏನೇನೋ ಪ್ರಶ್ನೆಗಳು ಕೇಳ್ತಾನೆ ಅಂತ. ಆದ್ದರಿಂದ ಇವಾಗ ಬೇಡ. ಮಗಪಂಡಿತರು ಹೇಳಿದ್ರು, ಹಾಗಲ್ಲ, ಮಾಡಿದ್ರೆ ಅವನು ಸಂಧ್ಯಾ ವಂದನೆ, ಅಗ್ನಿಕಾರ್ಯ ಇತ್ಯಾದಿಗಳೆಲ್ಲವನ್ನೂ ಮಾಡೋಕ್ಕೆ ಶುರು ಮಾಡ್ತಾನೆ. ಆಗ ಒಂದು ಸ್ವಲ್ಪ ಮನೆಯಲ್ಲಿ ಏನೋ ಒಂದು ಚಟುವಟಿಕೆ ಅದು ಶುರುವಾಗುತ್ತೆ, ನಿಮಗೂ ಹಗುರ ಆಗುತ್ತೆ, ಮಾಡು. ಅದಕ್ಕೆ ಶಾಸ್ತ್ರಗಳಲ್ಲಿ ಸಮ್ಮತಿಯೂ ಇದೆ. ಆದರೆ ನೀವೊಂದು ಕೆಲಸ ಮಾಡಿ, ಮಾಡ್ತೀನಿ, ಆದರೆ ನೀವು ಈ ಮುಂಜಿ ಯಾತಕ್ಕೋಸ್ಕರ ಮಾಡಬೇಕು, ಅದಾದ ಮೇಲೆ ಅವನು ಏನು ಮಾಡಬೇಕು ಅನ್ನೋ ವಿಷಯ ನಾನು ಸ್ವಲ್ಪ ತಿಳಿಸಿ ನನಗೆ. ಆಮೇಲೆ ಇವನೇನಾದ್ರು ಕೇಳಿದ್ರೆ ಸ್ವಲ್ಪ ಏನಾದರೂ ನಾನು ತಿಳ್ಕೊಂಡಿರ್ಬೇಕು, ಬೇಡ ನೋಡಪ್ಪ, ಹಾಗಲ್ವ? ತಿಳ್ಕೊಂಡಿದ್ರೆ ಅವ್ನಿಗೇನಾದರೂ ಹೇಳೋದಕ್ಕಾಗತ್ತೆ. ಆದ್ದರಿಂದ ನನ್ನೊಂದು ಸ್ವಲ್ಪ ತಿಳಿಸ್ಕೊಡಿ. ಶಿವಗುರುಗಳು ಹೇಳ್ತಾರೆ, ಹೇಳ್ತೀನಿ ಕೇಳು. ಗರ್ಭದಲ್ಲಿದ್ದಾಗ ಮಗುವಿಗೆ
ಚತುರ್ಥೇ ಮಾಸಿ ಮಾತಾ ದೌಹೃದಿನಿ ಸಂಜಾಯತೆ ಪಂಚಮೇ ಮನಃ ಷಷ್ಠೇ ಬುದ್ಧಿ. ಆದ್ದರಿಂದ ಮಗುವಿಗೆ 4ನೇ ತಿಂಗಳಿಂದಲೇ ಕೂಡ ಹೃದಯದ ಒಂದು ಭಾವನೆಗಳು, 5ನೇ ತಿಂಗಳಲ್ಲಿ ಮನಸ್ಸು, 6ನೇ ತಿಂಗಳಲ್ಲಿ ಬುದ್ಧಿ ಕೆಲಸ ಮಾಡೋದಕ್ಕೆ ಶುರು ಮಾಡಿರುತ್ತೆ ಆಯಿತಾ. ಆದರೆ ಆವಾಗ ಅಲ್ಲಿ ವಿಶೇಷ ಏನಪ್ಪ ಅಂದರೆ, ಒಳಗಡೆ ಇರುವಂತಹ ಮಗುವಿಗೆ ಗರ್ಭಿಣಿ ಆಗಿರ್ತಾಳಲ್ಲ, ಆಗ ಆ ಮಗುವಿಗೆ ಹಿಂದಿನ ಜನ್ಮದ ನೆನಪೆಲ್ಲವೂ ಇರುತ್ತೆ ಅಂತಾರೆ. ಹಿಂದಿನ ಜನ್ಮದ ನೆನಪಿರುತ್ತೆ ಗರ್ಭದಲ್ಲಿದ್ದಾಗ. ಆದರೆ ಹುಟ್ಟೋ ಸಮಯದಲ್ಲಿ ಪ್ರಸವ ವೇದನೆ ಇರುತ್ತಲ್ಲ, ಆಗ ಒಂದು ಶಾಕ್ ಅಂತಾರೆ. ಲೇಬರ್ ಟೈಮಲ್ಲಿ ಪ್ರಸವ ಆದಾಗ ಮಗು ಹುಟ್ಟಬೇಕಾದ್ರೆ ಒಂದು ಶಾಕ್ ಆಗುತ್ತೆ. ಏನಪ್ಪ ಅದು ಅಂದರೆ, ಒಳಗಡೆ ಹೇಗಿರುತ್ತೆ ಮಗು, ನಿದ್ದೆ ಮಾಡ್ಕೊಂಡಿರುತ್ತೆ ಹೇಗಿರುತ್ತೆ. ಯಾಕೆಂದರೆ ಆ ಗರ್ಭ ತಾಯಿದು ಅದನ್ನು ಆ ತರಹ ರಕ್ಷಣೆ ಮಾಡ್ತಾ ಇರುತ್ತೆ ಅಲ್ವಾ. ಹೊರಗಡೆಯಿಂದ ಏನೂ ಅಪಾಯಗಳು ಆಗದೆ, ಯಾವ ತೊಂದರೆನೂ ಆಗದೆ ಕಾಪಾಡ್ತಾ ಇರ್ತಾರೆ. ಹಾಗಿರುತ್ತೆ. ತಕ್ಷಣ ಇವಾಗ ಹೊರಗಡೆ ಬರಬೇಕು ಇವಾಗ ಅಂದಾಗ ಮಗುಗೆ ಚೆನ್ನಾಗಿದ್ನಲ್ಲ, ಇವಾಗಿಲ್ಲ ಹಾಯಾಗಿದ್ನಲ್ಲಪ್ಪ, ಈ ಎಲ್ಲೋ ಹೋಗ್ತಾ ಇದ್ದೀನಲ್ಲ ಅನ್ನೋದು ಬಂದ್ಬಿಡ್ತೇವೆ. ಆವಾಗ ಭಯ ಬಂದ್ಬಿಡ್ತೇವೆ. ಯಾವಾಗಲೂ ನೋಡಿ ನೀವು ಒಳ್ಳೆ ನಿದ್ದೆನಲ್ಲಿ ಒಳ್ಳೆ ಕನಸು ಬೀಳ್ತಾರೆ. ಕನಸು ಬರ್ತಾ ಇದ್ದಾಗ ಯಾರಾದರೂ ಬಂದು ಏನಾದರೂ ಬೇಗ ಹಿಂಗೆ ಎಬ್ಬಿಸ್ಬಿಟ್ಟು ಏನಾದರೂ ಎಬ್ಬಿಸ್ಬಿಟ್ರೆ ಅವನ್ನ ಭಯ ಆಗುತ್ತೆ. ಭಯದಲ್ಲಿ ಏನು ಕನಸು ಬರ್ತಾ ಇದ್ದು ಎಲ್ಲ ಮರ್ತೋಗುತ್ತೆ. ಒಳ್ಳೆ ಕೆಲಸ ಬಂದಿದ್ದು ಎಷ್ಟು ಜ್ಞಾಪಕ ಮಾಡಿಕೊಂಡು ಬರ್ತಾ ಇರಲ್ಲಪ್ಪ ಅಂತಾರೆ ಅಲ್ವಾ. ಹಾಗೇನೆ ಅವನ ನೆನಪಿನಲ್ಲಿದ್ದ ಏನು ಹಿಂದಿನ ಜನ್ಮದ ಏನೇನಿಲ್ಲ ಇತ್ತಲ್ಲ, ಅದೆಲ್ಲವೂ ಕೂಡ ಪ್ರಸವ ಕಾಲದಲ್ಲಿ ಮರ್ತೋಗುತ್ತೆ. ಆಮೇಲೆ ಮನಸ್ಸು ಬುದ್ಧಿಗಳು ತುಂಬ ಶುದ್ಧವಾಗಿರುತ್ತೆ. ಆವಾಗ ಈ ಶರೀರ ನಾನು ಅನ್ನುವಂತಹ ಬುದ್ಧಿ ಅಥವಾ ಅಭಿಮಾನ ಆಗಲಿ, ಅದರ ಮೇಲೆ ಅಧ್ಯಾಸವಾಗಲಿ ಆ ವಯಸ್ಸಲ್ಲಿರೋಲ್ಲ. ಅದಕ್ಕೋಸ್ಕರನೇ ಮಕ್ಕಳು 1 ವರ್ಷ 2 ವರ್ಷ 3 ವರ್ಷದವರೆಗೂ ಕೂಡ ಹೇಗಿರುತ್ತೆ ಅಂದರೆ ಸುಮ್ಮನೆ ನಿಲ್ತಾರೆ. ಯಾಕೆ ಕೇಳ್ತಾ ಇದ್ದಾರೆ ನಮಗೂ ಗೊತ್ತಿರಲ್ಲ. ನಾವು ಅದನ್ನು ನೋಡಿ ನಾವು ನೋಡ್ತೀವಿ, ಎಲ್ಲ ಮಾಡ್ತೀವಿ. ಅಂದರೆ ಅದು ನೀವು ನೋಡಿರಬೇಕು, ಮಕ್ಕಳು ಮಲಗಿರ್ತಾರಲ್ಲ, ಇಲ್ಲ 1 ವರ್ಷದ ಮಕ್ಕಳು ಮಲಗಿದ್ರೆ ನಿದ್ದೆಯಲ್ಲಿ ಸುಮ್ಮನೆ ಒಂಥರ ನಗ್ತಾರೆ, ಆಗಾಗ ನಗ್ತಾರೆ. ಆಯ್ತಲ್ಲ. ಅವ್ರಿಗೆ ಬಟ್ಟೆ ಹಾಕ್ಕೊಂಡಿರ್ಬೇಕು ಇತ್ಯಾದಿಗಳು ಅವೆಲ್ಲ ಏನೂ ಇಲ್ಲ, ಸುಮ್ಮನೆ ಹಾಗೆ ಓಡಾಡ್ಕೊಂಡಿರ್ತಾರೆ ಮಕ್ಕಳು ಅಲ್ವಾ. ಅಂದರೆ ದೇಹಾಭಿಮಾನ ಅನ್ನೋದು ಇನ್ನೂ ಬಂದಿರೋದಿಲ್ಲ. ಇದೆಲ್ಲವೂ ಕೂಡ ಸುಮಾರು 6 ವರ್ಷದವರೆಗೆ ಇದೆಲ್ಲ ನಡೆಯುತ್ತೆ ಹೀಗೆ. ಇವಾಗ ಅದೆಲ್ಲ ಏನೂ ಇಲ್ಲ. ಇವಾಗ ತಂದೆ ತಾಯಿದ್ರೆ ಹೇಳಿ 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 ಕಲಿಸ್ಕೊಡ್ತಾರೆ ಅಭ್ಯಾಸ. ನೀನು ಯಾರು ಹೇಳೋ, ನೀನು ಯಾರು ಹೇಳೋ, ನಾನು ಇಂಥದ್ದು ಇಂಥದ್ದು ಅಂತ ಸುಕನ್ಯಾ ಅಂತ ಏನೋ ಒಂದು ಹೆಸರು ಹೇಳಿ ಹೇಳಿ ನಾನು ಸುಕನ್ಯಾ ಅಂತ ಹೇಳಿ ಹೇಳಿ ಹೇಳಿಸ್ತಾರೆ ಅದನ್ನು. ಆದ್ದರಿಂದ ಸುಮಾರು 6 ವರ್ಷದವರೆಗೆ ಇದಿರುತ್ತೆ. ಆಮೇಲೆ ಬುದ್ಧಿ ಪ್ರಚೋದನೆ ಅಂತ ಬರುತ್ತೆ, ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಬುದ್ಧಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಆಗೋ ಸಮಯದಲ್ಲಿ ಉಪನಯನವಾಗಬೇಕು ಅಂತ ಇದೆ. ಅಂದ್ರೆ ಏನು ಹೇಳಿದ್ದಾರೆ ಅಂದರೆ, ಬ್ರಾಹ್ಮಣನಿಗೆ ಗರ್ಭಾಷ್ಟಮದಲ್ಲಿ ಉಪನಯನವಾಗಬೇಕು.
ಕ್ಷತ್ರಿಯನಿಗೆ 11 ವರ್ಷ, ವೈಶ್ಯನಿಗೆ 12 ಅಂತ ಇದೆ. ಗೊತ್ತಾದಲ್ಲ? ಗೊತ್ತಲ್ಲ? ಆದರೆ ತುಂಬ ಮೇಧಾವಿಗಳಾಗಿದ್ದರೆ ಅವಾಗ ಇನ್ನೂ ಬೇಗ ಉಪನಯನ ಮಾಡಬಹುದು ಅಂತ ಇದೆ. ಅದರಿಂದ ಅಲ್ಲಿ ಹೇಳ್ತಾ ಇದ್ದಾರೆ, ಹೀಗೆಲ್ಲ ಇರೋದ್ರಿಂದ ಅವನಿಗೆ ಮುಂಜಿ ಮಾಡಿಬಿಟ್ರೆ ನಿಜವಾಗಲೂ ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಆಪಸ್ತಂಭ ಗೃಹ್ಯ ಸೂತ್ರಕ್ಕೆ ವ್ಯಾಖ್ಯಾನದಲ್ಲಿ ಕೂಡ ಅದಕ್ಕೆ ಪ್ರಮಾಣ ಇದೆ. ಏನಂತಿದೆ ಅಂದರೆ, ಗರ್ಭಾಷ್ಟಮೇಶು ಇತ್ಯತ್ರ ಬಹುವಚನ ನಿರ್ದೇಶಾತ್ ತೃತೀಯ ವರ್ಷಾದಾರಭ್ಯ ಉಪನಯನಸ್ಯ ಕಾಲಃ ಉಕ್ತಂ ಇತ್ಯವಗಂತವ್ಯಂ ಯಥಾ ಭಗವತ್ಪಾದಾನಾಂ ತೃತೀಯೇ ವರ್ಷೇ ಉಪನಯನಂ ಶ್ರುತಂ. ಬರದೆ ಕ್ಲೀನಾಗಿ ಹೇಗೆ ಭಗವತ್ಪಾದರಿಗೆ ಅವರಿಗೆ 3ನೇ ವರ್ಷದಲ್ಲಿ ಉಪನಯನವಾಯಿತು ಅನ್ನೋದಕ್ಕೆ ಪ್ರಮಾಣ ಇದೆ, ಹೇಗಾಯಿತು ಹಾಗೆ ಅಂತ ಇದೆ. ಎಲ್ಲ ಹೇಳಿದ ಮೇಲೆ ಉಪನಯನವಾಗುತ್ತೆ. ಉಪನಯನವಾದರೆ ಮಖ ಪಂಡಿತರೇ ಕೂತ್ಕೊಂಡು ಅವರೇ ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡ್ತಾರೆ. ಎಲ್ಲ ಉಪದೇಶ ಆಗುತ್ತೆ. ಉಪದೇಶವಾದ ಮೇಲೆ 3 ವರ್ಷ, ಒಂದ್ಸಲ ಕಣ್ಣು ಮುಚ್ಚ ಹಾಗೆ ಒಂದ್ಸಲ ಊಹೆ ಮಾಡಿ, 3 ವರ್ಷದ ಬಾಲಕ ಉಪನಯನವಾಗಿದೆ ಅಂದರೆ ಹೇಗಿರ್ಬೋದು? ಶಿಖೆ ಇಟ್ಕೊಂಡು ಕಾಷಾಯ ವಸ್ತ್ರ ಹಾಕ್ಕೊಂಡಿದ್ದಾನೆ. ಕಾಷಾಯ ವಸ್ತ್ರ ಅಂದರೆ ಕಾವಿ. ಆಪಸ್ತಂಭರು ಸ್ಪಷ್ಟವಾಗಿ ಹೇಳ್ತಾರೆ ಏನು ಅಂದರೆ, ಬ್ರಾಹ್ಮಣನು ಉಪನಯನವಾಗಬೇಕಾದ್ರೆ ಕಾಷಾಯ ವಸ್ತ್ರವನ್ನೇ ಹಾಕಬೇಕು ಅಂತ ಇದೆ. ಒಂದು ವಿಕಲ್ಪದಲ್ಲಿ ಶ್ವೇತ ಅಂತ ಕೂಡ ಇದೆ, ಆದರೆ ಪ್ರಧಾನವಾಗಿ ಕಾಷಾಯ ವಸ್ತ್ರ ಹೇಳಿದೆ. ಮಾಂಜಿಷ್ಠ ಅನ್ನುವಂಥ ಒಂದು ಬಣ್ಣ, ಅದು ಒಂದು ತರಹ ಈ ಕೆಂಪಿಗೆ ಕೆಂಪು ಆ ತರಹ ಒಂದಿರುತ್ತೆ ಮಾಂಜಿಷ್ಠ. ನೋಡಿದ ನೀವೆಲ್ಲ ಆದ್ದರಿಂದ ಅದು ಕ್ಷತ್ರಿಯನು, ಹರಿದ್ರ ಅಂದರೆ ಹಳದಿ ವೈಶ್ಯನಿಗೆ ಅಂತ ಹೇಳಿದೆ. ನಮ್ಗೆ ಇವಾಗ ಏನಪ್ಪ ಅಂದರೆ, ಮುಂಜೆ ಯಾತಕ್ಕೆ ಮಾಡಬೇಕು ಅಂದರೆ ಚೆನ್ನಾಗಿ ಇಂಟೆಲಿಜೆಂಟಾಗಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಇಂಗ್ಲೀಷು ಎಲ್ಲ ಓದಿ ಅವ್ನು ಟಸ್ಪುಸ್ ಅಂತ ಇಂಗ್ಲೀಷ್ ಮಾತಾಡ್ತಾ ಒಂದು ಕಂಪ್ನಿಗೆ ಸೇರ್ಕೊಂಡು ಬೇಕಾದಷ್ಟು ದುಡ್ಡನ್ನು ಸಂಪಾದನೆ ಮುಂಚೆ ಅದೇ. ಅದಕ್ಕೋಸ್ಕರ ಮುಂಜಿನಲ್ಲೇ ಹಳದಿ ಹಾಕ್ಬಿಡ್ತಾರೆ. ಅವನಿಗೆ ಅವನು ಟೋಪಿನ ಹಾಕ್ಬಿಡ್ತಾರೆ ಮುಂಚೆನೆ. ಅವ್ನು ಹಾಕೊಳ್ಳೋ ಬದಲು ಇವರೇ ಟೋಪಿ ಹಾಕಿ ಮದುವೆಗೆ ಬೇಕಾಗಿರೋ ಎಲ್ಲ ಸಿಂಗಾರನೂ ಮಾಡಿಬಿಡ್ತಾರೆ ಅವನಿಗೆ. ಅವನು ಇನ್ನೂ ಜ್ಞಾನಾರ್ಜನೆ ಮಾಡೋದಕ್ಕೆ ಶುರುವೇ ಮಾಡಿಲ್ಲ. ಆವಾಗ ಅವ್ನಿಗೊಂದು ಹಾರ ಅದಕ್ಕೊಂದು ಹಾಕಿ ಬೆಳ್ಳಿ ಜನವಾರ ಹಾಕಿ ಉಡ್ದಾರ ಎಲ್ಲ ಕಟ್ಬಿಡ್ತಾರೆ ಅವನಿಗೆ. ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟಿದ್ದೀವಿ. ವಾಚ್, ಬೆಳ್ಳಿ ಪಂಚಪಾತ್ರೆ, ಯಾವ್ಯಾವುದು ಶಾಸ್ತ್ರದಲ್ಲಿ ನಿಷಿದ್ಧ ಮಾಡಿದಾರೋ ಅದಷ್ಟನ್ನು ಮಾಡಿರ್ತೀವಿ. ಅಲ್ಲ, ಬ್ರಹ್ಮಚಾರಿಗೆ ಬುದ್ಧಿ ಶಾಸ್ತ್ರದ ಕಡೆ ಪ್ರಚೋದನೆ ಆಗಬೇಕು. ಅದಾಗಬೇಕಾದ್ರೆ ಯಾವುದು ಇರಬಾರ್ದು ಅಂತ ಹೇಳಿದ್ರೆ ಅವನಿಗೆ ಗರ್ಭಾಷ್ಟಮದಲ್ಲೇ ಮುಂಜೀನು ಮಾಡಿಬಿಟ್ಟು ಅವನಿಗೆ ಟೋಪಿನ ಹಾಕಿ ಭಾಷೆಗಾನು ಕಟ್ಟೆ ಎಲ್ಲ ಮಾಡಿದ್ರೆ ಏನು ಮಾಡ್ಬೋದು? ಗೊತ್ತಾಗ್ತದೇನಾ? ಏನೂ ಇಲ್ಲ.
ಅವನು ಕೊಡಬೇಕಾಗಿರುವಂಥ ಗಿಫ್ಟ್ ಒಂದೂ ಇಲ್ಲ, ಸುಮ್ಮನಿರ್ಬೇಕಷ್ಟೇ. ಅವಾಗ ಅವನು ಕೊಡೋದೆಲ್ಲ ಏನಿದ್ರು ಒಂದು ಆಶೀರ್ವಾದ ಅಷ್ಟೇ. ಇನ್ನು ಪುಸ್ತಕಗಳು ಓದೋಷ್ಟು ಬಂದಿರೋಲ್ಲ. 7 ವರ್ಷಕ್ಕೆ ಯಾರು ಓದ್ತಾರೆ ಪುಸ್ತಕಗಳೆಲ್ಲ? ಏನೂ ಓದಿರಲ್ಲ. ಚೆನ್ನಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅವನಿಗೆ ಆಶೀರ್ವಾದವನ್ನು ಮಾಡಿದ್ರೆ ಸಾಕು. ಆಮೇಲೆ ನಮಗೆ ನಿಜವಾಗ್ಲೂ ಇದ್ದರೆ ಒಂದು ಸ್ವಲ್ಪ ವೇದಾಧ್ಯಯನ, ಸಂಧ್ಯಾವಂದನೆ, ಅಗ್ನಿಕರ್ಯತ್ಯಾದಿಗಳನ್ನೆಲ್ಲ ಹೇಳ್ಕೊಡ್ಬೋದು. ಸ್ತ್ರೀಯರಾದರೆ ಅವರಿಗೆಲ್ಲ ಸ್ತೋತ್ರಾದಿಗಳನ್ನು ಹೇಳ್ಕೊಡ್ಬೋದು. ಅದೇ ದೊಡ್ಡ ಗಿಫ್ಟ್. ಯಾರೋ ಒಬ್ಬರು ನನ್ನ ಜ್ಞಾಪಕ ಇದೆ, ಆ ಮಗು ಹೆಸರಿನಲ್ಲಿ ಡೆಪಾಸಿಟ್ ಬೇರೆ ಓಪನ್ ಮಾಡ್ಬೋದು ಗಿಫ್ಟಾಗಿ. ಹೌದು, ಡೆಪಾಸಿಟ್ ಓಪನ್ 15,000 ತುಂಬ ಹಿಂದೆ ಚೆನ್ನಾಗಿ ಮಾಡ್ತಾಯಿದ್ದೆ. ಇವಾಗೆಲ್ಲ ಗಿಫ್ಟ್ ಕೊಟ್ಟರೆ ಸುಮ್ಮನೆ ಖರ್ಚಾಗುತ್ತೆ. ಅವನ ಹೆಸರಲ್ಲಿ ಅವನು ಡೆಪಾಸಿಟ್ ಇಟ್ಬಿಟ್ರೆ ಅವನಿಗೆ ಮುಂದಕ್ಕಾಗುತ್ತೆ ಅಂತ ದೇವರೇ ಗೊತ್ತು ಇದಾರಲ್ಲ. ಆದ್ದರಿಂದ ಶಂಕರನಿಗೆ ಗಾಯತ್ರಿ ಮಂತ್ರದ ಉಪದೇಶವಾಗಿದೆ. ಗಾಯತ್ರಿ ಮಂತ್ರದ ಉಪದೇಶ ಆದಾಗ ಏನು ಸೂರ್ಯನಂತೆ ಬೆಳಗ್ತಾ ಇದ್ದಾನೆ ಶಂಕರ. ಹೋಗಿ ಆ ದಂಡವನ್ನು ಇಟ್ಕೊಂಡು, ಆ ಶಿಖೆಯನ್ನು ಇಟ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಕೆಲವರು ಹೆಂಗಸರು ಅವನು ನೋಡಿ ಅವರಿಗೆಲ್ಲ ಬ್ರಾಹ್ಮಣಾವತಾರವನ್ನೇ ಜ್ಞಾಪಕ ಬಂತು. ಕೆಲವು ಸ್ತ್ರೀಯರು ಭಿಕ್ಷೆ ಹಾಕ್ತಾ ಹಾಕ್ತಾ ಅದೇನೋ ನೋಡಿದ್ರೇ ಆನಂದ. ಆ ಕಣ್ಣಲ್ಲಿ ನೀರು ಸುರಿತಾ ಇದೆ. ಭಿಕ್ಷೆ ಹಾಕ್ತಾ ಆ ಕಣ್ಣೀರು ಆ ಭಿಕ್ಷೆ ಬೀಳ್ತಾ ಇದೆ. ಕೆಲವರು ಭಿಕ್ಷೆ ಹಾಕಬೇಕು ಅಂತ ನಿಂತಿದ್ದಾರೆ ಹಿಂದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವನು ನೋಡ್ತಾ ನೋಡ್ತಾ ಕೈ ಮುಗಿತಾರೆ. हर नमः पार्वती पतये हर महादेव। बोलो सद्गुरु शंकर भगवान की।